जन्माद्यस्य यतोन्मयादितरतश्चार्थेष्वविघ्नेश्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोच्छितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृथाः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु असेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधने भूते अद्य श्रीमद्भागवते सप्तमस्कन्धान्तरकथा प्रारम्भे च किञ्चित् पुरकथानुवादः हरिः ओं हरिः ओं हरिः ओं ನಿನ್ನಿನ ದಿವಸ ನಾವು 31ನೇ ಪ್ರಮೇಯದವರೆಗೂ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. 31ನೇ ಪ್ರಮೇಯದಲ್ಲಿ ಪರಮಾತ್ಮ ತಾನು ವೇದಗಳನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿರ್ತಕ್ಕಂಥ ಸಂದರ್ಭ, ಮಧುಕೈಟಭರು ಅಪಹಾರ ಮಾಡಿದ್ದಾರೆ.
ಅಪಹಾರ ಮಾಡಿದ್ದರಿಂದ ಬ್ರಹ್ಮದೇವ್ರ ಕೈಯಲ್ಲಿ ಪುಸ್ತಕ ಇತ್ತು, ವೇದದ ಪುಸ್ತಕ ತೆಗೆದುಕೊಂಡು ಹೋದರೆ ಹಾಗಲ್ಲ. ವೇದ ಮಂತ್ರಗಳಿಗೆ ಮನಸ್ಸಿಗೆ ಬಂದಂತೆ ಅರ್ಥವನ್ನು ಹಚ್ಚತಕ್ಕಂಥ ಒಂದು ಕ್ರಮ. ಇದಕ್ಕೆ ವೇದದ ಅಪಹಾರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇದು ಅನಾದಿ ಕಾಲದಿಂದಲೂ ವೇದಗಳನ್ನು ಕೆಡಿಸಬೇಕು ಅಂತ ತಿಳ್ಕೊಂಡಂತೇಳಿ ಪ್ರಯತ್ನಶೀಲರಾಗಿರ್ತಕ್ಕಂಥ ಅನೇಕ ಅಸುರರಿಂದ, ಆಧುನಿಕ ಅಸುರರಿಂದಲೂ ಈ ಕಾರ್ಯ ನಡೆದಿದೆ. ಆದರೆ ಪರಮಾತ್ಮ ಆ ಕಾಲದಲ್ಲಿ ಹಯಗ್ರೀವರು ಮತ್ಸ್ಯಾವತಾರಿಯಾಗಿ ವೇದಗಳನ್ನು ತಂದುಕೊಟ್ಟು ಆ ಮಧುಕೈಟಭರನ ಮತ್ತು ಆದಿಹಿರಣ್ಯಾಕ್ಷರನ್ನು ಮಧುಕೈಟಭರನ್ನು ಸಂಹಾರ ಮಾಡಿ ಆ ನಂತರ ಹಯಗ್ರೀವ ರೂಪದಿಂದ ಪರಮಾತ್ಮ ತನ್ನ ನಿಶ್ವಾಸ ಉಚ್ಛ್ವಾಸ ರೂಪದಿಂದ ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನು ಆ ಕಾಲದಲ್ಲಿ ಅವನು ತನ್ನ ಮುಖದಿಂದ ಅಭಿವ್ಯಕ್ತಗೊಳಿಸಿ ವೈದಿಕ ಪರಂಪರೆಯನ್ನು ಮುಂದುವರಿಸ್ತಾನೆ. ನಿಜವಾಗಿ ಬಹಳ ದುಃಖದಿಂದ ಹೇಳಬೇಕಾಗ್ತದೆ, ನಾವು ಇವತ್ತು ವೇದಗಳನ್ನು ಅಧ್ಯಯನ ಮಾಡೋದನ್ನು ಬಿಟ್ಟುಬಿಟ್ಟಿದ್ದೇವೆ. ನಿಜವಾಗಿಯೂ ಆಚಾರ್ಯ ಒಂದು ಋಗ್ಭಾಷ್ಯ ಅಭ್ಯಾಸ ಮಾಡಲಿಕ್ಕೆ ಆಗ್ತದಲ್ಲ. ದಿನಾಲು ಸಂಧ್ಯಾ ವಂದನದಿಂದ ಅಷ್ಟು ವೇದ ಮಂತ್ರ ಬರ್ತದೆ. ಆನಂತರ ದೇವರ ಪೂಜೆಗಳಲ್ಲಿ ಎಷ್ಟು ಸೂಕ್ತಗಳು ಬರ್ತದೆ. ಅಂಬ್ರಣಿ ಸೂಕ್ತ, ಮುನ್ಯ ಸೂಕ್ತ, ಪುರುಟ ಸೂಕ್ತ, ಬಳಿತ್ಥ ಸೂಕ್ತ, ಘರ್ಮ ಸೂಕ್ತ, ತದಿದಾಸ ಸೂಕ್ತ. ಇಷ್ಟಾದರೂ ವೇದ ಮಂತ್ರಗಳ ಅರ್ಥಾನುಸಂಧಾನ ನಾವು ಯಾಕೆ ಕಲಿಬಾರ್ದು? ನಮ್ಮ ಹತ್ರ ಬುದ್ಧಿಗೇನು ಕಡಿಮೆ ಇಲ್ಲ. ನಮ್ಮಲ್ಲಿ ಇವತ್ತಿನ ದಿವಸ ಎಲ್ಲರೂ ಗ್ರ್ಯಾಜುಯೇಟ್, ಎಲ್ಲರೂ ಡಬಲ್ ಗ್ರ್ಯಾಜುಯೇಟ್. ಇಷ್ಟೆಲ್ಲ ಇಂಟೆಲೆಕ್ಚುಯಲ್ ಇಟ್ಟುಕೊಂಡು ನಾವು ವೇದವನ್ನು ಕಲಿಬಾರದು ಅಂತ ಅಂದ್ಕೊಂಡಂತಂದರೆ ನಿಜವಾಗಿ ಭಾಳ ದುಃಖ ಆಗ್ತದೆ. ಯಾಕೆ ಇಲ್ಲದ್ರೆ ನಾವು ಏನು ಮಾಡ್ತೇವೆ ಅಂದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಓದಿಕೊಂಡು ಅವರು ಬೇಕಂತಲೇ ನಮ್ಮ ವೇದಗಳನ್ನು ಕೆಡಿಸ್ಬೇಕಂತಲೇ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಮ್ಯಾಕ್ಸ್ ಮುಲ್ಲರ್, ಗ್ರಿಫಿತ್, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಜನರು ಅವರ ಅನುವಾದವನ್ನು ಓದಿಕೊಂಡು ನಾವು ತಲೆಯನ್ನು ಕೆಡಿಸಿಕೊಳ್ತೇವೆ. ವೇದ ಒಂದೊಂದು ಮಂತ್ರವೂ ಕೂಡ ಅದ್ಭುತವಾದಂತಹ ಭಗವಂತನ ಮಹಿಮೆಯನ್ನು ಹೇಳ್ತಕ್ಕಂಥ ಒಂದೊಂದು ಚಿನ್ನದ ಗಣಿಯಾಗಿವೆ. ಎಲ್ಲ ನಿಮಗೆ ಋಗ್ಭಾಷೆ ಓದಲಿಕ್ಕೆ ಆಗೋದಿಲ್ಲ. ನಮ್ಮ ಗುರುಗಳಾಗಿರ್ತಕ್ಕಂಥ ಮಾಹುಲಿ ಗೋಪಾಲಾಚಾರ್ಯರು ಇವತ್ತು ಕುಲಪತಿಗಳಾದ ವಿದ್ಯಾಸಿಂಹಾಚಾರ್ಯರ ತಂದೆ ಹಾರ್ಟ್ ಆಫ್ ಋಗ್ವೇದ ಅಂತ ತಿಳ್ಕೊಂಡಂಥ ಒಂದು ಪುಸ್ತಕ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ. ಆದರೆ ಆ ಇಂಗ್ಲೀಷ್ ತಿಳಿದುಕೊಳ್ಬೇಕಾದ್ರೆ ನೀವು ಜೊತೆಯಲ್ಲಿ ಡಿಕ್ಷನರಿ ಮತ್ತು ಎನ್ಸೈಕ್ಲೋಪೀಡಿಯಾ ಅಥವಾ ವರ್ಡ್ ಬುಕ್ ಇಟ್ಕೊಂಡು ಕೂತ್ಕೊಳ್ಬೇಕು. ಅಷ್ಟು ಅದ್ಭುತವಾದಂಥ ಇಂಗ್ಲೀಷ್ ಪಾಂಡಿತ್ಯ ಬರೀ ಭಾರತೀಯರಿಗಷ್ಟೇ ಅಲ್ಲ, ವಿಶ್ವದಲ್ಲಿಯ ಜನರಿಗೂ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ, ಇಂಟರ್ನ್ಯಾಷನಲ್ ಜನರಿಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ನಮ್ಮ ಗುರುಗಳು ಅವರನ್ನು ಯಾವಾಗಲೂ ನೆನೆಸ್ತಾ ಇರ್ತೇವೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾ ವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರು. ಅವರು ಸುಮಾರು 100 ಮಂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮೊದಲು 40 ಪುಟ ಅದರ ಪ್ರಾಸ್ತಾವಿಕ ಇದೆ. ವೇದ ಅಂದರೆ ಏನು ಅಂತ ಅನ್ನೋದಕ್ಕೋಸ್ಕರ ಆ ಪುಸ್ತಕವನ್ನು ತಪ್ಪದೇ ಓದಿ. ವೇದಾಧ್ಯಯನ ಭಾಳ ಮಹತ್ವಪೂರ್ಣವಾದಂಥದ್ದು. ಇಲ್ಲಾಂದರೆ ನಾವು ವೇದಗಳನ್ನೇ ಬಿಟ್ಟರೆ ನಾವು ಹಿಂದೂಗಳಾಗಲಿಕ್ಕೆ ಆಗೋದಿಲ್ಲ, ಬ್ರಾಹ್ಮಣರಾಗಿರಬೇಕಂತೂ ಸರ್ವಥಾ ಆಗೋದಿಲ್ಲ. ಆದ್ದರಿಂದಾಗಿ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ವೇದಾಧ್ಯಯನ ಮಾಡಿದ ಗುರುಗಳ ಹತ್ರ ಹೋಗಿ ಸಂಧ್ಯಾ ವಂದನೆ ದೇವರ ಪೂಜೆಯಲ್ಲಿದ್ದ ಸೂಕ್ತಗಳಷ್ಟಾದರನ್ನಾದರೂ ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರೆ ನಿಜವಾಗಿಯೂ ಭಗವಂತನ ಪರಮಾನುಗ್ರಹ ನಮಗೆ ಆಗ್ತದೆ. ಬಹಳ ಜನರ
ಮಾತಿದೆ, ಅವೆಲ್ಲ ಬಹಳ ಕಠಿಣ ಅಲ್ಲೇನು ವೇದ? ಯಾರು ಓದೋರು? ವೇದದ ಸಾರವನ್ನೇ ನಮ್ಮ ದಾಸರು ಹೇಳಿದ್ದಾರಲ್ಲ. ಆ ದಾಸರ ಪದಗಳನ್ನು ಓದಿ ನಾವು ತಿಳಿದುಕೊಳ್ತೇವೆ, ದಾಸ ಸಾಹಿತ್ಯದಿಂದ ನಾವು ಮೋಕ್ಷ ಪಡಿತೇವೆ. ನಿಜ, ಅದರಲ್ಲೇನು ಸಂದೇಹ ಇಲ್ಲ. ಆದರೆ ದಾಸರ ಪದಗಳ ಆರ್ದ್ರ ಅರ್ಥ ಆಗಬೇಕಾಗಿದ್ದರೆ ವೇದಾಧ್ಯಯನವು ಅನಿವಾರ್ಯ. ಅಷ್ಟೋದಕ್ಕೋಸ್ಕರವೇ ನಮ್ಮಲ್ಲಿ ಒಂದು ಪ್ರೌಢೋಕ್ತಿ ಬಂದಿದೆ, ಸುಧಾ ಓದಿ ಪದ ಓದು ಅಂತ ತಿಳ್ಕೊಂಡು ಅಂತೇಳಿ. ಶ್ರೀಮನ್ ನ್ಯಾಯಸುಧಾದಂಥ ಗ್ರಂಥವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ ನಂತರ ಆ ದಾಸರು ಹೇಳಿದ ಅವರ ಆರ್ದ್ರ ಅರ್ಥ ಆಗ್ತದೆ. ಮತ್ತು ಇನ್ನು ಯಾರಿಗೆ ವೇದಾಧಿಕಾರ ಇದೆ ಅವರು ವೇದ ಓದಲೇಬೇಕು. ವೇದ ಓದದೆ ವೇದಾಧಿಕಾರ ಇದ್ದವರು ವೇದ ಓದದೇ ಮೋಕ್ಷ ಇಲ್ಲ. ವೇದಾಧಿಕಾರ ಇಲ್ಲದೇ ಇದ್ದವರು ವೇದ ಓದಿದರೆ ಮೋಕ್ಷ ಇಲ್ಲ. ಈ ಮಾತು ಯಾವ ರೀತಿ ಅರ್ಥ ಮಾಡಿಕೊಳ್ತೀರೋ ಮಾಡಿಕೊಳ್ಳಿ. ಇಂಥ ಅದ್ಭುತ ಉಪಕಾರವನ್ನು ಮಾಡಿರ್ತಕ್ಕಂಥವರು ಪರಮಾತ್ಮ. ಆಗ 32ನೇ ಪ್ರಮೇಯದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ಪರಮಾತ್ಮ ಎಂಥ ಕರುಣಾ ಸಮುದ್ರ ನೀನು, ನಮಗೋಸ್ಕರ ನೀನು ಎಷ್ಟು ವಿಚಿತ್ರ ಅವತಾರ ತೆಗೆದುಕೊಂಡಿದ್ದೀಯಲ್ಲ. ಒಮ್ಮೆ ಮೀನನಾಗಿ ಹುಟ್ಟಿದೆ, ಒಮ್ಮೆ ಆಮೆಯಾಗಿ ಹುಟ್ಟಿದೆ, ಒಮ್ಮೆ ಕಾಡು ಹಂದಿಯಾಗಿ ಹುಟ್ಟಿದೆ, ಆನಂತರ ನರಸಿಂಹನಾಗಿ ಹುಟ್ಟಿದೆ, ಆನಂತರ ವಾಮನನಾಗಿ ಹುಟ್ಟಿದೆ, ಆನಂತರ ಪರಶುರಾಮನಾಗಿ ಹುಟ್ಟಿದೆ, ಆನಂತರ ರಾಮನಾಗಿ ಹುಟ್ಟಿದೆ, ಆನಂತರ ಕೃಷ್ಣನಾಗಿ ಹುಟ್ಟಿದೆ, ಆನಂತರ ಬುದ್ಧನಾಗಿ ಹುಟ್ಟಿದೆ, ಆನಂತರ ಕಲ್ಕಿಯಾಗಿ ಹುಟ್ಟಿದೆ. ನಮಗೋಸ್ಕರ ಇತ್ತಂ ನೃತಿರ್ಯಕ ಋಷಿದೇವ ಜಶಾವತಾರೈಹಿ. ಪ್ರಹ್ಲಾದರಾಜ್ ಹೇಳ್ತಾರೆ, ಮನುಷ್ಯನಾಗಿ, ಪ್ರಾಣಿಯಾಗಿ, ಋಷಿಯಾಗಿ, ದೇವನಾಗಿ, ಮೀನಾಗಿ ಎಷ್ಟು ಥರದ ರೂಪ ತೆಗೆದುಕೊಳ್ತೀವಿ ಪರಮಾತ್ಮ. ಜಗತ್ತನ್ನು ಲೋಕಾನ್ ವಿಭಾವಯಸೆ ಹಂಸೆ ಜಗತ್ ಪ್ರತೀಪಾನ್. ಸಜ್ಜನರನ್ನು ಸಂರಕ್ಷಣೆ ಮಾಡ್ತಿ, ಪರಿತ್ರಾಣಾಯ ಸಾಧೂನಾಂ. ಆನಂತರ ಹಂಸಿ ಜಗತ್ ಪ್ರತೀಪಾನ್, ಜಗತ್ತಿಗೆ ವಿರೋಧಿಗಳಾಗಿರ್ತಕ್ಕಂಥ, ಜಗತ್ ಪೀಡಕರಾಗಿರ್ತಕ್ಕಂಥ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳನ್ನು ಸಂಹಾರ ಮಾಡ್ತೀವಿ. ಇಂಥ ಅದ್ಭುತ ಅನುಗ್ರಹಕಾರಕನಾಗಿರ್ತಕ್ಕಂಥ ಪರಮಾತ್ಮ ನೀನು. ಮತ್ತು ಅವತಾರದ ವಿಚಾರ ಬಂದಾಗ ಮತ್ತು ಹೊಸ ಹೊಸ ಭಗವಂತನ ಮಹಿಮೆ ನೆನಪಾಗ್ತಾರೆ. ಮೊನ್ನೆ ನಾನು ನಿಮಗೆ 10 ಅವತಾರಗಳಿಂದ ಏನು ಕಲಿಬೇಕು ಅಂತ ಅನ್ನೋದನ್ನು ತಿಳಿಸಿದ್ದೇನೆ. ಈಗ ನಮ್ಮಲ್ಲಿ ಇನ್ನೊಂದು ಆಧುನಿಕರಲ್ಲಿ ಒಂದು ವಿಚಿತ್ರವಾದಂಥ ಒಂದು ವಾದ ಹುಟ್ಟಿದೆ. ಅವರು ನಮ್ಮ ದಶಾವತಾರವನ್ನು ಒಪ್ತಕ್ಕಂಥವರೇ. ಆದರೆ ಅವರು ಹೇಳ್ತಾರೆ ನೋಡಿ, ಡಾರ್ವಿನ್ ಹೇಳಿದ್ದು ಎಷ್ಟು ಸರಿ ಇದೆ. ಡಾರ್ವಿನ್ ವಿಕಾಸವಾದ, ಮೊದಲು ಪ್ರಾಣಿ ಪಶು, ಆನಂತರ ವಿಕಾಸ ಆಗ್ತಾ 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 ಮಂಗ, ಆನಂತರ ಮನುಷ್ಯ, ಈ ರೀತಿಯಾಗಿ ಅವರು ದಶಾವತಾರವನ್ನು ಈ ವಿಕಾಸವಾದಕ್ಕೆ ಹೊಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೀನು ಸಾಮಾನ್ಯ ಪ್ರಾಣಿ, ಅದಕ್ಕಿಂತ ಸ್ವಲ್ಪ ವಿಕಸಿತ ಪ್ರಾಣಿ ಆಮೆ. ನೀರಿನಲ್ಲಿಯೂ ಜಲದಲ್ಲಿಯೂ ಇರತಕ್ಕಂಥದ್ದು ಪ್ರಾಣಿ. ನೆಲದಲ್ಲಿಯೂ ಜಲದಲ್ಲಿ ಎರಡು ಕಡೆಯಲ್ಲಿ ಇರತಕ್ಕಂಥದ್ದು. ಆ ನಂತರ ಕೇವಲ ಜಂಗಲ್ನಲ್ಲಿರ್ತಕ್ಕಂಥದ್ದು ವರಾಹ. ವಿಕಾಸವಾಯ್ತು ನೋಡಿ, ನೀರು, ಜಲ, ನೀರು ಕೇವಲ ಜಂಗಲ್ನಲ್ಲಿ ಇರ್ತಕ್ಕಂಥವು, ಕಾಡಿನಲ್ಲಿರ್ತಕ್ಕಂಥವು. ಅದಾದ ನಂತರ ಇನ್ನೂ ಸ್ವಲ್ಪ ವಿಕಾಸ, ಅರ್ಧ ಮನುಷ್ಯ ಅರ್ಧ ಪ್ರಾಣಿ, ನರಸಿಂಹ ಅವತಾರ ವಿಕಾಸವಾಯ್ತಲ್ಲ. ಇದಾದ ನಂತರ ವಾಮನ ಅವತಾರ, ಸ್ವಲ್ಪ ಗಿಡ್ಡ ಮನುಷ್ಯ, ಪ್ರಾಣಿತನ ಹೋಯಿತು, ಆದರೆ ಗಿಡ್ಡ ಮನುಷ್ಯ ವಿಕಾಸವಾಯಿತು. ಪರಶುರಾಮ
ಈ ಕಡೆಗೆ ಕ್ರೂರತೆಯೂ ಇದೆ, ಈ ಕಡೆಗೆ ಋಷಿತ್ವವೂ ಇದೆ. ಎರಡು. ಆನಂತರ ಸುಧಾರಿಸಿದ್ದು ರಾಮಾವತಾರ. ನೋಡಿ ಎಷ್ಟು ಸುಧಾರಣೆ ಆಯಿತು, ಒಂದೇ ಹೆಂಡತಿಯನ್ನು ಮಾಡಿಕೊಂಡ. ಕೃಷ್ಣಾವತಾರ ಇಲ್ಲ, ಮೊದಲು ಕೃಷ್ಣಾವತಾರ, ಆಮೇಲೆ ರಾಮಾವತಾರ. ಈಗಿನ ಜನರ ಬುದ್ಧಿ ಚೆನ್ನಾಗಿದೆ. ಯಾಕೆ ಮೊದಲು ಆಮೇಲೆ ರಾಮಾವತಾರ, ಕೃಷ್ಣಾವತಾರ ನಂತರ ಭಾಳ ಹೆಂಡತಿ, ಆಮೇಲೆ ಒಬ್ಬ ಹೆಂಡತಿ. ಇದು ವಿಕಾಸದಲ್ಲಿ ಸ್ವಲ್ಪ ಉಲ್ಟಾ ಮುಲ್ಟಾ ಆಗ್ತದೆ ಅಂತ ತಿಳ್ಕೊಂಡು ಕೃಷ್ಣಾವತಾರ ಮೊದಲು ತಂದರು. ಪ್ರೊಫೆಸರ್ ಲಾಲ್ ಅಂತ ತಿಳ್ಕೊಂಡು ಅಂತೇಳಿ ಪುನಾ ಯೂನಿವರ್ಸಿಟಿಯಲ್ಲಿ ಭಾಳ ದಿವಸ ಇತಿಹಾಸ ಸಂಶೋಧಕರಾಗಿದ್ದರು. ಇಂಥ ವಿಚಿತ್ರವಾಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ತಪ್ಪಿದೆ, ನಾನು ಅವ್ರ ಜೊತೆಗೆ ಮಾತನಾಡಿದ್ದೆ. ನಾನು ಅವ್ರು ಹೇಳ್ತಾರೆ, ಇಲ್ಲ, ವಿಕಾಸವಾದ ಇಟ್ಕೊಂಡ್ರೆ ಕೃಷ್ಣಾವತಾರ ಮೊದಲು, ರಾಮಾವತಾರ ಅನಂತರ. ಒಬ್ಬಳೇ ಹೆಂಡ್ತಿ. ಇನ್ನೂ ವಿಕಾಸವಾಯಿತು, ಹೆಂಡ್ತಿನೇ ಬಿಟ್ಬಿಟ್ಟ. ಹೆಂಡ್ತಿನ ಬಿಟ್ಟು ತಪಸ್ಸಿ ಹೋದ ಬುದ್ಧ. ಇನ್ನೂ ವಿಕಾಸವಾಯಿತು, ಹೆಂಡ್ತಿನೇ ಮಾಡ್ಕೊಳ್ಳಿಲ್ಲ, ಮದುವೆನೇ ಮಾಡ್ಕೊಳ್ಳಿಲ್ಲ, ಕಲ್ಕಿ. ಇಂಥ ವಿಚಿತ್ರವಾದ ವಾದಗಳನ್ನು ಮುಂದಿಡ್ತಾರೆ. ಹಾಗಲ್ಲ, ವಿಕಾಸವಾದಕ್ಕೂ ದಶಾವತಾರಕ್ಕೂ ಏನೂ ಸಂಬಂಧ ಇಲ್ಲ. ಇದನ್ನು ನಮ್ಮೂರು ಎಷ್ಟೋ ಜನ ಅದನ್ನು ಓದಿ ಸ್ವಲ್ಪ ಇದಂತಕ್ಕಂಥ ಅನೇಕ ಗೃಹಸ್ಥರು ಇದನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ವಿಕಾಸವಾದ ಎಷ್ಟು, ದಶಾವತಾರಕ್ಕೂ ವಿಕಾಸವಾದಕ್ಕೆ ಎಷ್ಟು ಸಂಬಂಧ ಇದೆ ಅಂತ ತಿಳ್ಕೊಂಡಿದ್ದು. ಯಾರೋ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಅದನ್ನು ಹಾಕಿದ್ರು. ಆದರೆ ಹಾಗಲ್ಲ, ಪರಮಾತ್ಮ ಮೊದಲಿನಿಂದಲೂ ವಿಕಸಿತ. ನಮ್ಮಲ್ಲಿ ವಿಕಾಸವಾದವಲ್ಲ, ವಿಕಾಸದಿಂದ ನಾವು ಕೆಳಗೆ ಹೋಗ್ತಾ ಇದ್ದೇವೆ. ವಿಕಾಸ ಒಂದಿಂದ ಅವಿಕಸಿತ ಕಡೆಗೆ ಹೋಗ್ತಾ ಇದ್ದೇವೆ ನಾವು. ಮೊಟ್ಟ ಮೊದಲು ಪರಮಾತ್ಮ ಅತ್ಯಂತ ವಿಕಸಿತನಾದ ಪರಮಾತ್ಮ. ಆನಂತರ ಅವನಕ್ಕಿಂತಲೂ ಕಡಿಮೆ ಮಹಾಲಕ್ಷ್ಮೀ ದೇವಿ, ಅವನಕ್ಕಿಂತ ಕಡಿಮೆ ವಾಯುದೇವರು ಬ್ರಹ್ಮದೇವರು, ಅವ್ರಿಗಿಂತ ಕಡಿಮೆ ಭಾರತೀ ಸರಸ್ವತಿಯರು, ಅವ್ರಿಗಿಂತ ಕಡಿಮೆ. ಈ ರೀತಿಯಾಗಿ ವಿಕಾಸವಾದವನ್ನು ನಾವು ಒಪ್ಪೋದಿಲ್ಲ. ನಾವು ಒಪ್ಪೋದು ವಿಕಸಿತವಾದದ್ದು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಬರ್ತಾ 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 ಡಿಮೋಷನ್ ಬರ್ತೇವೆ. ಈಗ ಭೋಗ ಸಂಸ್ಕೃತಿಯಿಂದ ಪಶುಗಳಾಗಿದ್ದೇವೆ. ಇಲ್ಲದೇ ಇದ್ರೆ ಅಲ್ಲಿ ಏನಾಗ್ತದೆ ಅಂತಂದರೆ ಹೆಂಡ್ತಿನ ಬಿಡೋದೇ ವಿಕಾಸ ಅಂತ ಒಪ್ಕೊಳ್ಬೇಕಾಗ್ತದೆ. ಹೆಂಡ್ತಿನ ಬಿಟ್ಟು ಹೋಗಿ ಸನ್ಯಾಸ ತಗೊಳ್ಳೋದು ವಿಕಾಸವಾದ ಅಂತ ತಿಳ್ಕೊಳ್ಬೇಕಾಗ್ತದೆ. ಹುಚ್ಚುತನ ಅಲ್ಲ. ಇರಲಿ, ಏನೋ ವಿಷಯ ಬಂತು ಅಂತ ತಿಳ್ಕೊಂಡು ಅಂತ ಹೇಳಿದೆ. ಯಾಕೆಂದ್ರೆ ಇವರೆಲ್ಲ ನಾವು ಓದಿದಾಗ ಏನು ಇವರು ತಮ್ಮ ತಲೆಗೆ ಬಂದಿರತಕ್ಕಂಥ ತಲೆಹರಟೆ ಮಾಡ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಮನಸ್ಸಿಗೆ ದುಃಖವಾಗ್ತದೆ. ಪರಮಾತ್ಮ ತೆಗೆದುಕೊಂಡದ್ದು ಯಾಕೆ? ವೇದವನ್ನು ಕದ್ದಿರ್ತಕ್ಕಂತಹ ಆದಿ ಹಿರಣ್ಯಾಕ್ಷ ಅಥವಾ ಮಧುಕೈಟಭರು ಸಮುದ್ರದ ಒಳಗಿದ್ದರು. ಸಮುದ್ರದ ಒಳಗೆ ಹೋಗಬೇಕಾದ್ರೆ ಸಮುದ್ರ ಪ್ರಾಣಿಯಾಗಿ ಹೋಗಬೇಕು. ಅದಕ್ಕೋಸ್ಕರ ಮತ್ಸ್ಯಾವತಾರ. ಅರ್ಧ ಮುಳುಗಿದ ಆ ಮಂದರ ಪರ್ವತವನ್ನು ಹಿಡಿದುಕೊಳ್ಬೇಕಾಗಿದ್ದು ಸಮುದ್ರ ಮಂಥನಕ್ಕೋಸ್ಕರ, ಅದಕ್ಕೋಸ್ಕರ ಕೂರ್ಮಾವತಾರ. ಮತ್ಸ್ಯ ಕೂರ್ಮ ಈ ಕ್ರಮದಿಂದ ಅವತಾರ ಆಗಿಲ್ಲ. ಎಲ್ಲಕ್ಕಿಂತ ಮೊದಲು ವರಾಹ ಅವತಾರ, ಆನಂತರ ಮತ್ಸ್ಯಾವತಾರ, ಆನಂತರ ಕೂರ್ಮಾವತಾರ. 6ನೇ ಸ್ಕಂದದಲ್ಲಿ ಪ್ರಳಯ ಕಾಲದಲ್ಲಿ ಬಂದಿರತಕ್ಕಂಥ ವೈವಸ್ವತ ಮನುವಿನ ಕಾಲದಲ್ಲಿ ಬಂದಿರತಕ್ಕಂಥದ್ದು ಮತ್ಸ್ಯಾವತಾರ. 8ನೇ ಸ್ಕಂದದಲ್ಲಿ ಸಮುದ್ರ ಮಂಥನದಲ್ಲಿ ಬರತಕ್ಕಂಥದ್ದು ಕೂರ್ಮಾವತಾರ. ಅದಕ್ಕಿಂತ ಮೊದಲು ವರಾಹಾವತಾರ. ಆನಂತರ ಕೂರ್ಮಾವತಾರಕ್ಕಿಂತ ಮೊದಲು ನರಸಿಂಹಾವತಾರ. ಆದ್ದರಿಂದ ಈ ಅರ್ಥವನ್ನು ತಿಳಿದುಕೊಳ್ಳೋದು ಏನೇನೋ ಬಡಬಡಿಸ್ತಾರೆ, ಬಡಿಬಿಡಿಸ್ಕೊಳ್ಳಿ, ಬೇಡ. ಪರಮಾತ್ಮ ಆ ಸಂದರ್ಭಕ್ಕೆ ಹಸುಗಳನ್ನು ಹೇಗೆ ಕೊಲ್ಲಬೇಕು ಅದಕ್ಕೋಸ್ಕರ ರೀತಿಯಾಗಿ ಹುಟ್ಟಿ ಮೊದಲಿನಿಂದ ವಿಕಸಿತ ಪರಮಾತ್ಮ, ಕ್ರಮವಾಗಿ ವಿಕಾಸ ಹೊಂದಿದ ಅಂತ ತಿಳ್ಕೊಳ್ಬೇಡಿ. ಆನಂತರ ಹಿರಣ್ಯಾಕ್ಷನನ್ನು ಕೊಲ್ಲಬೇಕಾಗಿತ್ತು. ಕ್ರೂರನಾಗಿರ್ತಕ್ಕಂಥ ಹಿರಣ್ಯಾಕ್ಷ ರಸ ಸುತಳಕ್ಕೆ ರಸಾತಳದವರೆಗೂ ಪೃಥ್ವಿಯನ್ನು ಕರೆದುಕೊಂಡು ಹೋಗಿದ್ದ. ಹೀಗಾಗಿ ನೀರಿನಲ್ಲಿ ಮುಳುಗಿ ಮತ್ತು ಪುನಃ ನೆಲದಲ್ಲಿ ಬರ್ತಕ್ಕಂಥ ವರಾಹಾವತಾರ ತೆಗೆದುಕೊಂಡು ಅವನನ್ನು ಕೊಲ್ಲಬೇಕಾಯಿತು. ಅಲ್ಲಿ ವರಾಹಾವತಾರಕ್ಕೆ ಹಿಂದೆ ಭಾಳ ಬೇರೆ ಬ್ಯಾಕ್ಗ್ರೌಂಡ್ ಇದೆ, ನಿಮ್ಗೆ ಹಿಂದೆ ಹೇಳಿದ್ದೆ ನಾನು. ಆನಂತರ ಹಿರಣ್ಯಕಶಿಪುವಿನ ವರ ಇತ್ತು, ಆದ್ದರಿಂದ ಅರ್ಧ ಮನುಷ್ಯ ಅರ್ಧ ವಿಕಾಸವಾದದ ಪ್ರಕಾರ ಅಲ್ಲ. ಪರಮಾತ್ಮ ಈ ರೀತಿಯಾಗಿ ಯುಗಾನುವೃತ್ತಂ
ಅಷ್ಟೇ ಅಲ್ಲ, ಕೃತಯುಗದಲ್ಲಿ ಆ ಯುಗಕ್ಕೆ ಅನುಸಾರವಾದ ತತ್ವಜ್ಞಾನವನ್ನು ಕೊಡ್ತಾನೆ, ತ್ರೇತಾಯುಗದಲ್ಲಿ ಆ ಯುಗಕ್ಕೆ ಅನುಸಾರವಾದ ತತ್ವಜ್ಞಾನವನ್ನು ಕೊಡ್ತಾನೆ, ದ್ವಾಪರ ಯುಗದಲ್ಲಿ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ತತ್ವಜ್ಞಾನ ಕೊಡ್ತಾನೆ. ಯುಗಾನುವೃತ್ತಂ ಛನ್ನ ಕಲೌ, ಕಲಿಯುಗದಲ್ಲಿ ಅವತಾರ ಇಲ್ಲ. ಯಾಕೆ ಕಲಿಯುಗದಲ್ಲಿ ಯಾಕೆ ಅವತಾರ ಇಲ್ಲ? ಯಾಕಂದರೆ ಕಲಿಯುಗದಲ್ಲಿ ದಿನಾಲು ಧರ್ಮಗ್ಲಾನಿ. ಅದಕ್ಕೆ ಪರಮಾತ್ಮ ಅಂದ ಎಷ್ಟು ಅವತಾರ ತಗೊಳ್ಳಿ ಅಂತ ಅಂದ ಪರಮಾತ್ಮ. ಅಲ್ಲಿ ಜರಾಸಂಧ ದುರ್ಯೋಧನ ಕೊಂದ ಅನೇಕ ದಿವಸಗಳವರೆಗೂ ಅನೇಕ ತತ್ವಜ್ಞಾನ ನಡೀತು, ಹಾಗಲ್ಲ ಇಲ್ಲಿ ದಿನಾಲು. ಅದಕ್ಕೋಸ್ಕರ ಭಾಳ ಒಂದೇ ಒಂದು ಶಬ್ದದಿಂದ ಭಾಗವತ್ಕಾರ ಹೇಳ್ತಾರೆ, ಛನ್ನಃ, ನಮ್ಮ ಕಣ್ಣಿಗೆ ಕಾಣಿಸದಂತೆ ಅವಿಜ್ಞಾತ ಸಖನಾಗಿ ಪ್ರತಿಯೊಬ್ಬನಲ್ಲಿ ಬಿಂಬರೂಪದಿಂದ, ಪ್ರತಿಯೊಬ್ಬ ಎಷ್ಟು ಮನುಷ್ಯರಿದ್ದಾರೆ ಎಷ್ಟು ಪ್ರಾಣಿಗಳಿದ್ದಾರೆ ಅಷ್ಟು ಅವತಾರ ಪರಮಾತ್ಮ ಕಲಿಯುಗದಲ್ಲಿ ತೆಗೆದುಕೊಳ್ತಾನೆ, ಆದರೆ ಕಣ್ಣಿಗೆ ಕಾಣದಂತೆ. ಅದಕ್ಕೋಸ್ಕರ ಭಗವಂತನಿಗೆ ತ್ರಿಯುಗಭೂತಿ ಅಂತ ತಿಳ್ಕೊಂಡಂತನೂ ಹೆಸರು. ಆದ್ದರಿಂದ ಯದಭವತ್ ತ್ರಿಯುಗೋಥ ಸತ್ವಂ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ತನ್ನ ಅವತಾರದಿಂದ ಯುಗಾನುಸಾರಿಯಾಗಿರ್ತಕ್ಕಂಥ ಧರ್ಮಗಳನ್ನು ಅಭಿವ್ಯಕ್ತಗೊಳಿಸುತ್ತಾ ವಿವಿಧ ರೀತಿಯಲ್ಲಿ ಸಂದರ್ಭಾನುಸಾರವಾಗಿ ವಿವಿಧ ರೂಪಗಳಿಂದ ಅವತಾರವನ್ನು ತೆಗೆದುಕೊಂಡು ಕಲಿಯುಗದಲ್ಲಿ ಪ್ರತಿ ಕ್ಷಣವೂ ಕೂಡ ಅವಿಜ್ಞಾತ ಸಖನಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಪರಮಾತ್ಮ ತ್ರಿಯುಗಭೂತಿಯಾದಂಥ ಭಗವಂತ ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡ್ತೀಯಲ್ಲ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಇದನ್ನು ತಿಳಿಸ್ಕೊಡ್ತಾರೆ. ಆದ್ದರಿಂದಾಗಿ ಯುಗತ್ರಯಾವತಾರತ್ವಾತ್, 3 ಯುಗಗಳಲ್ಲಿ ಪರಮಾತ್ಮ ಕಣ್ಣಿಗೆ ಕಾಣುವಂತೆ ಪ್ರತ್ಯಕ್ಷವಾಗಿ ಅವತಾರ ತೆಗೆದುಕೊಂಡಿದ್ದರಿಂದ ಅವನೇ ತ್ರಿಯುಗ ವಿಷ್ಣುರುಚ್ಯತೆ ಅಂತ ತಿಳ್ಕೊಂಡು ಅಂತೇಳಿ ಅಂದಿದ್ದಾರೆ. ಹೀಗಾಗಿ 32ನೇ ಪ್ರಮೇಯ ಅಂತ ತಿಳ್ಕೊಂಡಂತಂದರೆ ಯುಗಾನುಸಾರಿಯಾದ ಧರ್ಮ ಪ್ರಚಾರಕ್ಕೋಸ್ಕರ ಭಗವಂತನ ಅವತಾರ, ಕಲಿಯುಗದಲ್ಲಿ ಗುಪ್ತನಾಗಿ ಅವತಾರ. 33ನೇ ಪ್ರಮೇಯದಲ್ಲಿ ಪರಮಾತ್ಮ ಹೇಳ್ತಾರೆ, ಮನಸ್ಸು ಚಂಚಲ, ಎಲ್ಲೆಲ್ಲೋ ಮನಸ್ಸು ಹೋಗ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಪರಮಾತ್ಮನಿಗೆ ಶರಣಾಗತಿ ಹೊರತು ಬೇರೆ ದಾರಿ ಇರೋದಿಲ್ಲ. ನಾವು ಭಗವಂತನಿಗೆ ಶರಣರಾಗಬೇಕು. ಆಗ ಮಾತ್ರ ಈ ಇಂದ್ರಿಯಗಳ ದುಷ್ಪ್ರವೃತ್ತಿಯನ್ನು ನಾವು ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ. ನೈತನ್ಮನಸ್ತವ ಕಥಾಸು ವಿಕುಂಠನಾಥ, ಎಲೆ ವೈಕುಂಠನಾಥ ಶ್ರೀಹರಿ, ನಿನ್ನ ಮಹಿಮೆಗಳನ್ನು ಕೇಳುವುದಕ್ಕೋಸ್ಕರ ನನ್ನ ಮನಸ್ಸು ನ ಸಂಪ್ರೀಯತೆ, ಪ್ರೀತಿ ಉಳ್ಳದ್ದಾಗೋದಿಲ್ಲ. ಯಾರಾದರೂ ಎಳೆ ತಂದು ಕೂಡಿಸ್ಬೇಕಾಗ್ತದೆ, ಅವರ ಆಬ್ಲಿಗೇಷನ್ಗೋಸ್ಕರ ಕೇಳ್ತಾ ಕೂತ್ಕೊಂಡಿರ್ತೇವೆ. ನಿಮಗೆಲ್ಲ ಮತ್ತೆ ಪಾಪ ನೀವು ಇಲ್ಲಿಂದ 155 ಎಪಿಸೋಡ್ ಆಯಿತು, ತಪ್ಪದೇ ದಿನಾಲು ಕೇಳ್ತಾ ಇದ್ದೀರಿ. ನಾನು ಸಂಖ್ಯೆ ರಾತ್ರಿ ನೋಡ್ತೇನೆ, 300-400 ಜನದವರೆಗೂ ನೀವು ಕೇಳ್ತಾ ಇದ್ದೀರಲ್ಲ. ನಿಮಗೋಸ್ಕರ ಹೇಳಿದ ಮಾತಲ್ಲ, ಭಾಗವತ ನಡೀತಾ ಇದ್ದರೂ ಕೇಳದೇ ಇರತಕ್ಕಂಥವ್ರಿಗೋಸ್ಕರ ಈ ಮಾತು. ನಿನ್ನ ಕಥೆಗಳನ್ನು ಕೇಳಬೇಕು ಅಂತಿಕೊಂಡಂತೇಳಿ ನನ್ನ ಮನಸ್ಸು ಸಂಪ್ರೀತವಾಗೋದಿಲ್ಲ. ಯಾಕೆ ಅಂತಂದರೆ ಇದು ಪಾಪದಲ್ಲಿ ಮುಳುಗಿದೆ. ಈ ಮನಸ್ಸು ದುಷ್ಟರ ಸಂಘದಿಂದ ಅತಿ ದುಷ್ಟವಾಗಿದೆ, ಕೆಟ್ಟ ವಿಚಾರನೇ ಮಾಡ್ತದೆ. ಕೆಟ್ಟ ವಿಚಾರ ಮೊದಲು ಮಾಡ್ತೇವೆ. ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಅಪಮಾನ ಮಾಡಿದರು, ಅವ್ರು ಬೈದರು, ಅವ್ರಿಗೆ ಕೆಡಕಾಗಲಿ, ಅವ್ರಿಗೆ ಹಿಂಗಾಗಲಿ, ಅವ್ರಿಗೆ ಹಂಗಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ವಿಚಿತ್ರ ರೀತಿಯಿಂದ ನಾವು ಮಾತನಾಡ್ತಾ ಇರ್ತೇವೆ. ಅಸಾಧು ತೀವ್ರಂ ಕಾಮಾತುರಂ, ವಿವಿಧ ಇಚ್ಛೆಗಳು, ಭೋಗ ಲಾಲಸೆಗಳು, ಅದನ್ನು ತಿನ್ಬೇಕು, ಇದನ್ನು ಉಣ್ಬೇಕು, ಆ ರುಚಿ ನೋಡ್ಬೇಕು, ಈ ರುಚಿ ನೋಡ್ಬೇಕು, ಆ ಮಾಲ್ಗೆ ಹೋಗ್ಬೇಕು, ಈ ಮಾಲ್ಗೆ ಹೋಗ್ಬೇಕು, ಆ ಹೋಟೆಲ್ಗೆ ಹೋಗ್ಬೇಕು, ಈ ರೀತಿಯಾಗಿರ್ತಕ್ಕಂಥದ್ದು ಆ ದೇಶಕ್ಕೆ ಹೋಗ್ಬೇಕು, ಇನ್ನೊಂದು ತಿರುಗ್ಲಿಕ್ಕೆ ಹೋಗ್ಬೇಕು, ಆನಂತರ ಆ ಭೋಗ ಮಾಡಬೇಕು, ಈ ಭೋಗ ಮಾಡಬೇಕು ಅಂತ ತಿಳ್ಕೊಂಡು ಅಂಥೇಳಿ ಕಾಮಾತುರಂ ಹರ್ಷ ಭಯೇಷಣಾರ್ಥಂ. ಹೋಗಲಿ, ಸುಖ ಇದೆಯಾ ಈ ಭೋಗ ಸಂಸ್ಕೃತಿಯಲ್ಲಿ? ಇಲ್ಲ. ಸುಖ ಇದ್ದರೆ ಪರಮಾತ್ಮ ನಾನು ಆಗಲಿ ಅದಲ್ಲೇ ನಾನು ಕಳಿಸು ಅಂತಂತಿದ್ದೆ ಪರಮಾತ್ಮ ನಿನಗೆ. ಆದರೆ ಇಲ್ಲಿ ಸ್ವಲ್ಪ ಹರ್ಷ, ಆದರೆ ಅದಕ್ಕಿಂತ ಹೆಚ್ಚು ಭಯ,
ಅದಕ್ಕಿಂತ ಹೆಚ್ಚು ಶೋಕ. ಭೋಗದಲ್ಲಿದ್ದಾಗ ಏನಾರು ತಿಂತಾ ಇದ್ದಾಗ ಏನು ಮುಂದೆ ಹೊಟ್ಟೆ ಕಟ್ಟರೆ ಏನಾಯಿತು ಅಂತ ಚಿಂತೆ ಚಾಲು. ಸ್ವಲ್ಪ ಎಣ್ಣೆ ಹೆಚ್ಚಾಯಿತು, ಕೊಲೆಸ್ಟ್ರಾಲ್ ಹೆಚ್ಚಾದರೆ ಏನು ಮಾಡಬೇಕು? ಸ್ವಲ್ಪ ಉಪ್ಪು ಹೆಚ್ಚಾಯಿತು, ಕಿಡ್ನಿ ಕಡಿಮೆ ಅಂತ ಕಿಡ್ನಿಗೆ ಏನಾದ್ರು ಮಾಡಬೇಕು, ಏನಾದರೂ ಏನು ಮಾಡಬೇಕು? ಸ್ವಲ್ಪ ಹುಳಿ ಹೆಚ್ಚಾಯಿತು, ಪಿತ್ತಾದರೆ ಏನು ಮಾಡಬೇಕು? ಈ ಅಂಜುಕೋ ತಿಂತೆ ಭಯ ಇದೆ. ಆ ನಂತರ ಅದು ಸಿಗದೇ ಇದ್ದಾಗ ದುಃಖ ಶೋಕಗಳು. ಹರ್ಷ ಶೋಕ ಭಯೇಷಣಾರ್ಥಂ. ಇನ್ನು ಇಷಣ ಆ ಇಚ್ಛ ಪುತ್ರೇಷಣ ವಿತ್ತೇಷಣ ಭಾರ್ಯೈಷಣ ಏನು ಕಡಿಮೆ ಆಗೋದಿಲ್ಲ. ಎಷ್ಟು ಭಯ ಎಷ್ಟು ಶೋಕ ಇದ್ದರೂ ಮತ್ತೆ ಹೆಂಡತಿ ಮಕ್ಕಳು ಗಂಡ ಅದೆಲ್ಲೇ ಮುಳುಗ್ತವೆ. ಆದ್ದರಿಂದಾಗಿ ನಾನು ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ನಿನಗೆ ಶರಣಾಗತನಾಗದೆ ಹೊರತು ಬೇರೆ ದಾರಿ ಇದೆಯಾ ಪರಮಾತ್ಮ ಹೇಳು? ಇಲ್ಲ, ಅದಕ್ಕೋಸ್ಕರ ನಿನ್ನ ಶರಣ ಬಂದಿದ್ದೇನೆ, ಉದ್ಧರಿಸು ಪರಮಾತ್ಮ ಅಂತ ತಿಳ್ಕೊಂಡಂದಿದ್ದಾನೆ. ಶರಣಾಗತೋಹಂ, ನಿನಗೆ ಶರಣ ಬಂದಿದ್ದೇನೆ, ಅದಕ್ಕೋಸ್ಕರವೇ ನಿನ್ನನ್ನು ನಾನು ತಿಳಿದುಕೊಂಡು ಪ್ರಯತ್ನ ಮಾಡ್ತಾ ಇದ್ದೇನೆ, ನನ್ನನ್ನು ಅನುಗ್ರಹಿಸು ಅಂತ ತಿಳ್ಕೊಂಡು ಅಂತೇಳಿ ಶರಣಾಗತಿ ಅಂತಕ್ಕಂಥ ತತ್ವವನ್ನು 33ನೇ ಪ್ರಮೇಯದಲ್ಲಿ ಹೇಳಿದ ಪ್ರಹ್ಲಾದರಾಜರು, ಇಂದ್ರಿಯ ಹೇಗೆ ಚಂಚಲ, ಮನಶ್ಚಂಚಲ, ಮನಸ್ಸಿಂದ ಪ್ರೇರಿತವಾದ ಇಂದ್ರಿಯ ಅದು ಮತ್ತೆಷ್ಟು ಚಂಚಲ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಹೇಳಿ ನಿನ್ನ ಶರಣದ ಹೊರತು ಇಂದ್ರಿಯ ನಿಗ್ರಹ ಬರೋದಿಲ್ಲ ಅಂತನ್ನೋದನ್ನು ಮತ್ತೊಮ್ಮೆ ತಿಳಿಸಿ ಹೇಳ್ತಾ ಇದ್ದಾರೆ. ಇಂದ್ರಿಯ ನಿಯಾಮಕನಾಗಿರ್ತಕ್ಕಂಥ ಋಷಿಕೇಶನೇ ನನ್ನನ್ನು ಇಂದ್ರಿಯ ಜಯವನ್ನು ಕೊಡು ಅಂತ ಕೇಳ್ತಕ್ಕಂಥ ಶ್ಲೋಕ ಇದು. ಇಂದ್ರಿಯ ಜಯ ಅಂತಕ್ಕಂಥ ಒಂದು ಪ್ರಮೇಯವನ್ನು ಈ 34ನೇ ಪ್ರಮೇಯದಲ್ಲಿ ಹೇಳ್ತಾ ಇದ್ದಾರೆ. ಜಿಹ್ವೈಕತೋಚ್ಯತ ವಿಕರ್ಷತೆ ಮಾ ವಿತೃಪ್ತ. ಅಚ್ಯುತ, ನನ್ನ ನಾಲಿಗೆ ನೀನು ಕೊಟ್ಟದ್ದು ನಿನ್ನ ಗುಣಗಾನ ಮಾಡು ಅಂತ ತಿಳ್ಕೊಂಡಂತೇಳಿ, ನಿನ್ನ ಪ್ರಸಾದವನ್ನು ಸ್ವೀಕರಿಸು ಅಂತ ತಿಳ್ಕೊಂಡಂತೇಳಿ. ಆದರೆ ನಾವು ಮಂದಿನ ಬೈಯೋದ್ರೊಳಗೆ ನೈವೇದ್ಯ ಇಲ್ಲದೇ ಇದ್ದ ಪದಾರ್ಥ ತಿನ್ನೋದ್ರಲ್ಲಿ ನಮ್ಮ ನಾಲಿಗೆ ಉಪಯೋಗಿಸ್ತಾ ಇದ್ದೇವೆ. ಆ ನಂತರ ನನ್ನ ಭೋಗಲಾಲಸೆ, ಸ್ತ್ರೀ ಪುರುಷರ ಸಂಬಂಧದ ಭೋಗದ ಲಾಲಸೆ, ಹೊಟ್ಟೆ ಯಾವ ಕಸದಿಂದ ತುಂಬಿಸ್ಕೊಳ್ಬೇಕು ಅಂತನ್ನೋದು ಹೊಟ್ಟೆಯ ಲಾಲಸೆ, ದೇವರಿಗೆ ನೈವೇದ್ಯ ತೋರಿಸದೇ ಇದ್ದದ್ದು ಮಾಂಸ ಅಂತ ತಿಳ್ಕೊಂಡಂತೇಳಿ ಪುರಾಣದಲ್ಲಿ ಚಾತುರ್ಮಾಸ ಮಹಾತ್ಮೆಯಲ್ಲಿ ಹೇಳ್ತಾರೆ. ಭಗವಂತನಿಗೆ ನೈವೇದ್ಯ ತೋರಿಸದೇ ಇದ್ದ ಪದಾರ್ಥ ಮಾಂಸ, ಅದನ್ನು ತಿನ್ನುವಾಗ ಮಾಂಸ ತಿಂತಾ ಇದ್ದೇನೆ, ಆ ಪಾಪಕ್ಕೆ ಗುರಿಯಾಗ್ತಾ ಇದ್ದೇನೆ ಅಂತ ತಿಳ್ಕೊಂಡಂತಕ್ಕಂಥ. ಏನ್ರಿ ಆಚಾರ ಉಪವಾಸ ಇರಬೇಕೇನ್ರಿ? ಬೇಡ, ಮನೆಯಲ್ಲಿ ಇದ್ದಿರ್ತಕ್ಕಂಥ ನೈವೇದ್ಯ ಮಾಡಲಿಕ್ಕೆ ಹೇಳಿ. ಕೊನೆಗೆ ಇಲ್ಲ, ಅದನ್ನು ದೇವ್ರ ಮುಂದಿಟ್ಟು ಕೃಷ್ಣಾರ್ಪಣ ಅಂತಂದು ತಿನ್ಲಿಕ್ಕೆ ಬರ್ತದಲ್ಲ. ನೈವೇದ್ಯ ಪೂಜೆ ಅನುಕೂಲ ಮನೆಯಲ್ಲಿ ಇಲ್ಲದೇ ಇರ್ತಕ್ಕಂಥವರಿಗೆ, ಗಂಡಸರಿದ್ದರೂ ಅನುಕೂಲ ಇಲ್ಲ ಅಂತಂದ್ಬೇಡಿ, ಮಾಡಿಸ್ರಿ ಅವ್ರ ಕಡೆಯಿಂದ. ಇಲ್ಲ ಅಡುಗೆ ಮಾಡೋದಿಲ್ಲ ಅಂತ ಹೇಳ್ರಿ, ನೈವೇದ್ಯ ಮಾಡೋದಿದ್ರೆ ಅಡುಗೆ ಮಾಡ್ತೇನೆ. ನಾ ಗಂಡ ಹೆಂಡತಿಯಲ್ಲಿ ಜಗಳ ಹತ್ತಾ ಇಲ್ಲ, ಅದನ್ನು ಹೇಗೆ ಹೇಳ್ತೀರೋ ನಿಮ್ಮ ಗಂಡನ ಹೊಲಿಸ್ಬೇಕು, ಹೊಲಿಸ್ಕೊಳ್ಳಿ. ಆದರೆ ನೈವೇದ್ಯ ಇಲ್ಲದ ಪದಾರ್ಥ ಇದು ಮಾಂಸ ಅಂತ ಅನಿಸ್ಕೊಳ್ತದೆ. ಆದ್ದರಿಂದಾಗಿ ಶ್ರವಣಂ ಕುತಶ್ಚ, ಏನು ಕಿವಿಯೋ ಸಿನಿಮಾ ಹಾಡುಗಳು, ಸೀರಿಯಲ್ನಲ್ಲಿ ಅನೇಕ ಸೀರಿಯಲ್ಗಳು, ಆನಂತರ ಅನೇಕ ರೀತಿಯಾಗಿರ್ತಕ್ಕಂತಹ ರಾಜಕೀಯ ಗಾಸಿಪ್ಗಳು, ಇದರಲ್ಲೇ ನನ್ನ ಕಿವಿ ಆಸಕ್ತವಾಗಿದೆ ಹೊರತು ಭಾಗವತ ಶ್ರವಣ ಸತತ ಮಾಡಬೇಕು ಅಂತ ತಿಳ್ಕೊಂಡಂತನ್ನೋದಕ್ಕೆ ನನ್ನ ಚಿಂತೆ ಇಲ್ಲ. ಘ್ರಾಣೋನ್ಯತಃ, ಮೂಗಿಗೆ ಪರಮಾತ್ಮನ ನಿರ್ಮಾಲ್ಯವನ್ನು ತೆಗೆದುಕೊಂಡು ಅಲ್ಲಿ ಪರ್ವತ ನಿರ್ಮಾಲ್ಯ ತೆಗೆಯುವಾಗ ಅಹಂ ರುದ್ರೇಭಿರ್ವಸೋಭಿಸ್ತರಾಂ ಅಂಬಣಿ ಸೂಕ್ತ ಹೇಳಬೇಕು. ಆನಂತರ ಪರಮಾತ್ಮನ ಎಡಬದಿಯಲ್ಲಿ ರುದ್ರದೇವರು ತಮ್ಮ ತಲೆ ಮೇಲೆ ತಟ್ಟೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಪರಮಾತ್ಮನ ನಿರ್ಮಾಲ್ಯಲ್ಲಿ ಹಾಕಿ ಅಂತ ತಿಳ್ಕೊಂಡಂತೇಳಿ. ಅಲ್ಲಿ ತಟ್ಟೆ ಇಟ್ಟು ಅಲ್ಲಿ ರುದ್ರದೇವರನ್ನು ಅನುಸಂಧಾನ ಮಾಡಿ ನಿರ್ಮಾಲ್ಯಲ್ಲಿ ಹಾಕಬೇಕು. ಹಾಕಿದ ನಂತರ ಆ ನಿರ್ಮಾಲ್ಯವನ್ನು ಆಗ್ರಹಣ ಮಾಡಬೇಕು. ಪರಮಾತ್ಮನ 24 ತಾಸು ಪರಮಾತ್ಮನ ಸನ್ನಿಧಾನದಲ್ಲಿರ್ತಕ್ಕಂಥ ಆ ತುಳಸಿ, ನಮ್ಮಲ್ಲಿ ನಿರ್ಮಾಲ್ಯ ತೆಗೆದು 24 ತಾಸು ಭಗವಂತನ ಸಂಘ ಪಡೆದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆ ತುಳಸಿ ತಿರಸ್ಕಾರದಿಂದ ಎಸೆಯಬೇಡಿ,
ನಿರ್ಮಾಲ್ಯ ಎಸೆಯೋದ್ರಿಂದ ಬ್ರಹ್ಮಹತ್ಯೆ ಪಾಪ ಬರ್ತದೆ. ಆದ್ದರಿಂದಾಗಿ ಆದರೆ ನಮ್ಮ ಮೂಗು ಏನು ಆಯ್ತು, ಬೆಳಗ್ಗೆ ಆದ ಮುಖ ತೊಳ್ಕೊಂಡು ಸ್ಪ್ರೇ, ಯಾಕೆ ಸ್ನಾನ ಸರಿ ಮಾಡಿರೋಂಗಿಲ್ಲ, ದುರ್ಗಂಧ ಬರ್ತದೆ, ಜನರಿಗೆ ಸ್ವಲ್ಪ ಸುಗಂಧ ಗೊತ್ತಾಗಲಿ ಅಂತ ಕೊಡುವಂಥ ಸ್ಪ್ರೇ. ಇವತ್ತು ನಾಳೆ ಟ್ರೈನಲ್ಲಿ ಬಸ್ನಲ್ಲಿ ಹೋಗಬೇಕಾದ್ರೆ ಅದಕ್ಕೆ ನಾನು ಹೋಗೋದು ಬಿಟ್ಬಿಟ್ಟಿದ್ದೇನೆ. ಇಷ್ಟು ತೀವ್ರ ಅದು ಸೆಂಟ್ ವಾಸನೆ ಬರ್ತಾ ಇರ್ತದೆ, ಸಫೋಕೇಟ್ ಆಗ್ತದೆ. ಅದು ಆಗಿನ ದಿವಸ ಪ್ರಹ್ಲಾದರು ಹೇಳ್ತಾ ಇದ್ದಾರೆ, ಘ್ರಾಣೋನ್ಯತಃ ಚಪಲ ದೃಕ್, ಈ ಕಣ್ಣು ಕೆಟ್ಟದನ್ನು ನೋಡಲಿಕ್ಕೆ ಯಾವಾಗಲೂ ತಯಾರಿದೆ. ಕ್ವಚ ಕರ್ಮ ಶಕ್ತಿ, ಇನ್ನು ಕರ್ಮೇಂದ್ರಿಯಗಳು ಮತ್ತೊಂದು ಕಡೆ. ಈಗ 5 ಜನ ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಪರಮಾತ್ಮ ನನ್ನ ಅವಸ್ಥೆ ಏನಾಗಿದೆ ಗೊತ್ತಿದೇನು? 10 ಜನ ಹೆಂಡತಿಯರು ನನ್ನನ್ನು ಜಗ್ತ, ನನ್ನ ರೂಮಿಗೆ ಬಾ, ನನ್ನ ರೂಮಿಗೆ ಬಾ, ನನ್ನ ರೂಮಿಗೆ ಬಾ, ನನ್ನ ರೂಮಿಗೆ ಬಾ. ಆ ಗತಿ ಏನಾಗಿರಬೇಕು ಗಂಡನದು, ಆ ಗತಿ ನಂದಾಗಿದೆ. 10 ಜನ ಹೆಂಡಂದ್ರನ್ನು ಕಟ್ಟಿಕೊಂಡಿರ್ತಕ್ಕಂಥ ಗಂಡನ ಸ್ಥಿತಿ. ಅವ್ರಿಗೆ ಒಂದೇ ರೂಮ್ ಮಾಡಿದ್ರಂತೂ ಇವ್ರು ಜಗಳಾಡಿ, ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡಿದ, 2 ಜುಟ್ಟು ಒಂದು ಕಡೆಗೆ ಇರ್ಬೋದು, ಆದರೆ 4 ಜಡೆಗಳು ಒಂದು ಕಡೆ ಇರೋದಿಲ್ಲ ಅಂತ ಗಾದೆ ಮಾತಿದೆ. ಜಗಳಾಡಬಾರ್ದು ಅಂತ ಅವ್ರಿಗೆಲ್ಲ ಪ್ರತಿಯೊಂದು ಮನೆ ಮಾಡಿಕೊಟ್ಟಿದ್ದಾನೆ. ಎಲ್ಲ 10 ಇಂದ್ರಿಯಗಳಿಗೂ ಕೂಡ 10 ರೀತಿಯಾಗಿರ್ತಕ್ಕಂಥ ಸ್ಥಳ ಮಾಡಿಕೊಟ್ಟಿದ್ದಾನೆ. 9 ದ್ವಾರಗಳು ಮತ್ತು ಹೃದಯ, 10 ಸ್ಥಳ ಮಾಡಿಕೊಟ್ಟಿದ್ದಾನೆ. ಆದರೂ ನನ್ನ ಕಡೆ ಬಾ, ನಿನ್ನ ಕಡೆ ಬಾ, ನಿನ್ನ ಕಡೆ ಬಾ, ನಿನ್ನ ಕಡೆ ಬಾ. ಭವ್ಯ ಸಪತ್ನಿ ಇವ ಗೇಹ ಪತಿಂ ಲುನಂತಿ. ಹೇಗೆ 10 ಜನ ಹೆಂಡತಿ ಇದ್ದರ ವ್ಯಕ್ತಿಯ ವ್ಯವಸ್ಥೆ ಆಗಿದೆ, ನನ್ನ ವ್ಯವಸ್ಥೆಯೂ ಕೂಡ ಇದೇ ರೀತಿಯಾಗಿದೆ. ಗೋಪಾಲದಾಸರು ಹೇಳ್ತಾರೆ, ಪರಮಾತ್ಮ ಇಂದ್ರಿಯ ಕೊಟ್ಟು ಅದರ ಜೊತೆ ವಿಷಯ ಭೋಗ ಯಾಕೆ ಕೊಟ್ಟು ಹೇಳ್ತಾರೆ. ಇಂದ್ರಿಯಗಳ ನಿತ್ಯ, ಇಂದ್ರಿಯಗಳನ್ನು ಕೊಟ್ಟು ಪರಮಾತ್ಮ ಪರಮೋಪಕಾರ ಮಾಡಿದೆ. ಆದರೆ ವಿಷಯಗಳ ನಿತ್ಯ, ಅದ್ರ ಜೊತೆ ವಿಷಯ ಭೋಗ ಇಟ್ಟು ಆಯ್ತು, ನಮ್ಮನ್ನು ಫೇಲ್ ಮಾಡಿಬಿಟ್ರಿ. ಒಂದರ ಸಾಧನಗಳು ಒಂದಕ್ಕಾಗಿದೆ ಅಯ್ಯ. ಭಾಳ ಅದ್ಭುತ ಉದಾಹರಣೆ ಕೊಡ್ತಾರೆ. ಅಯ್ಯ ಅಪ್ಪ ಪರಮಾತ್ಮ ಯಾವುದಕ್ಕೋಸ್ಕರ ಕೊಟ್ಟು ಇನ್ನೊಂದಕ್ಕೋಸ್ಕರ ಅದು ಉಪಯೋಗವಾಗ್ತಾ ಇದೆ. ನೀನು ಕೊಟ್ಟದ್ದು ಇಂದ್ರಿಯಗಳನ್ನು ನಿನ್ನ ಸೇವೆಗೋಸ್ಕರ, ನಿನ್ನ ಪೂಜೆಗೋಸ್ಕರ, ನಿನ್ನ ಆರಾಧನೆಗೋಸ್ಕರ ಕೊಟ್ಟಿದ್ದೆ. ಆದರೆ ಅದು ಮಂದಿ ವಾರ್ತೆ ಕೇಳಿ ಮರುಳಾದೆವೋ, ವಿಷಯ ಸುಖಗಳ ಹಿಂದೆ ಕೊಟ್ಟು ನೀವು ಕೊಟ್ಟಿರ್ತಕ್ಕಂಥ ವಿಷಯವನ್ನೇ ಮರೆತುಬಿಟ್ಟು. ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ತಿಳ್ಕೊಂಡಂತಂದರೆ, ಮದುವೆಯಾಗುವುದಕ್ಕೆ ಮಾಡಿದ ಸಾಧನ, ಮನೆಯಲ್ಲಿ ಮದುವೆ ಅಂತ ತಿಳ್ಕೊಂಡಂತೇಳಿ ಅನೇಕ ಜನರಿಗೆ ಆಮಂತ್ರಣ ಕಳಿಸಿ ಆಯಿತು. ಆನಂತರ ಇದು ಅನೇಕ ಜನ ಅಡುಗೆಯವ್ರಿಗೆ ಹೇಳಿ ಆಯಿತು, ಅನೇಕ ಸಾಧನೆ ಆಯಿತು, ಹಂದ್ರ ಕಟ್ಟಿಸಿ ಆಯಿತು, ಪ್ರತಿಯೊಂದು ಆಯಿತು. ಭಗವಂತ ಅನುಗ್ರಹ ಇದ್ದರೆ ಮದುವೆ ಆಗ್ತದೆ. ಇಲ್ಲದಿದ್ದರೆ ಮದುವೆ ಹಿಂದೆ ದಿವಸ, ಮದುವೆ ಮುಂಜಾನೆ ಮನೆಯಲ್ಲಿ ಯಾರಾದರೂ ಒಬ್ಬರು ಹಿರಿಯರು ಘಟಕ್ಕೆ ಅಂದ್ಬಿಡ್ತಾರೆ ಅಲ್ಲ. ಆಗೇನಾಗ್ತದೆ, ಮದುವೆಗೆ ಮಾಡಿದ ಎಲ್ಲ ಸಿದ್ಧತೆ ಅವನು ಉತ್ತರ ಕ್ರಿಯೆಗೆ ಉಪಯೋಗಿಸ್ಬೇಕಾಗ್ತದೆ. ವಧೆಯಾದ ನಂತರ ಉತ್ತರ ಕ್ರಿಯೆಗಾದಂತೆ. ಇಂದ್ರಿಯ ಕೊಟ್ಟು ಭಾಳ ಸಂತೋಷಪಟ್ಟಿವು, ನಿನ್ನ ಸೇವೆ ಗುಣಗಾನ ಮಾಡಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡಂಥೇಳಿ ಎಂಥ ವ್ಯಂಗ್ಯ ಮಾಡಿದ್ದಾರಲ್ಲ ಗೋಪಾಲದಾಸರು. ನಮಗೆ ಬರೋಬ್ಬರಿ ಸರಿಯಾಗಿ ಗೊತ್ತಾಗದಂತೆ ಚೂರಿ ಎಸಿತಾರೆ, ಎಂಥ ತಪ್ಪು ಮಾಡ್ತಾ ಇದ್ದೆ ಅಂತ ತಿಳ್ಕೊಂಡಂತೇಳಿ. ಈ ನೆನಪಿದ ವೇದನೆ ಆಗಬೇಕು, ನನಗೆ ಎಷ್ಟು ತಪ್ಪು, ನನ್ನ ಇಂದ್ರಿಯಗಳನ್ನು ಎಷ್ಟು ತಪ್ಪು ದಾರಿಗೆ ಉಪಯೋಗಿಸ್ತಾ ಇದ್ದೇನೆ ಅಂಥೇಳಿ. ಮದುವೆಯಾಗುವುದಕ್ಕೆ ಮಾಡಿದ ಸಾಧನ, ವಧೆಯಾದ ನಂತರ ಉತ್ತರ ಕ್ರಿಯೆಗಾದಂತೆ. ಉತ್ತರ ಕ್ರಿಯೆಗಾದಂತೆ ನಮ್ಮ ಸ್ಥಿತಿ ಹಾಗೆ ಆಗಿದೆ. ಪರಮಾತ್ಮ ಕೊಟ್ಟದ್ದು ಯಾವುದಕ್ಕೋಸ್ಕರ ಇಂದ್ರಿಯ, ಆಗಿದ್ದು ಮತ್ತೊಂದಕ್ಕೋಸ್ಕರ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ 34ನೇ ಪ್ರಮೇಯದಲ್ಲಿ ಭಾಳ ಅದ್ಭುತ ಪ್ರಮೇಯ ಹೇಳ್ತಾರೆ. ಎಲೆ ಋಷಿಕೇಶ, ಎಲ್ಲ ಇಂದ್ರಿಯಗಳಿಗೆ ನೀನೇ ಸ್ವಾಮಿ ಅಲ್ವೇನು? ಋಷಿಕಾಣಾಮೀಶ ನೀನೇ ಅಲ್ವೇನು? ನೀನು ಈ ಇಂದ್ರಿಯಗಳನ್ನು ಒಳ್ಳೆಯ ಕಡೆಗೆ ಪೂರ್ಣ ಮಾಡಲಿಕ್ಕೆ ನೀನೇ ಪ್ರೇರಣೆ ಮಾಡು, ನಿನಗೆ ನಾನು ಶರಣ ಬಂದಿದ್ದೇನೆ.
ಋಷಿಕೇಶನಿಗೆ ಶರಣು ಹೋಗಬೇಕು, ಇಂದ್ರಿಯ ನಿಗ್ರಹ ಆಗಬೇಕಾಗಿದ್ರೆ. ನನ್ನ ಹಿಂದೆ ನನ್ನ ಮಾತು ಕೇಳದೇ ಇದ್ದಾಗ ಆ ಋಷಿಕೇಶನ ಶರಣು ನಾವು ಪಡೆಯಲೇಬೇಕು. ಇದಾದ ನಂತರ 35ನೇ ಪ್ರಮೇಯದಲ್ಲಿ ಪರಮಾತ್ಮ ಕರುಣಾ ಸಮುದ್ರ ನಿಶ್ಚಿತ ಉದ್ಧಾರ ಮಾಡ್ತಾನೆ ಅಂತ ವಿಶ್ವಾಸ ಇಡಿ ಅಂತೇಳಿ ಪ್ರಹ್ಲಾದರಾಜರು ಹೇಳ್ತಾರೆ. ಏವಂ ಸ್ವಕರ್ಮ ಪತತಂ ಭವ ವೈತರಣ್ಯಂ, ಸಂಸಾರ ಅಂತಕ್ಕಂಥ ವೈತರಣಿ ನದಿ ಅಂತೇಳಿ ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರಹ್ಲಾದರಾಜರು. ವೈತರಣಿ ನದಿಯಲ್ಲಿ ಏನಿದೆ, ರಕ್ತ ಮಾಂಸ ಕೀವು ಮಲ ಮೂತ್ರ ಏನೇನಿರಬೇಕೆಲ್ಲ ಹೊಲಸೇವೆ. ಅದರಲ್ಲಿ ನನ್ನ ಕರ್ಮಾನುಸಾರವಾಗಿ ಬಂದು ಬಿದ್ದಿದ್ದೇನೆ. ಅನ್ಯೋನ್ಯ ಜನ್ಮ ಮರಣಾಶನಿ ಭೀತಂ, ಹೋಗಲಿ ಯಾವಾಗ ನನ್ನ ಸಾವು ಬರ್ತದೋ ಅಂತ ಗಾಬರಿಯಿಂದ ಕೂತ್ಕೊಂಡಿದ್ದೇವೆ. ಮರಣ ಅಂತಕ್ಕಂತಹ ಪುನರ್ಜನ್ಮ ಅಂತಕ್ಕಂತಹ ಸಿಡಿಲು ಯಾವಾಗ ನನ್ನ ಬಂದು ಬಡಿತದೆ, ವಜ್ರಾಯುಧ ಯಾವಾಗ ಬಂದು ಬಡಿತದೆ, ಸಿಡಿಲು ಯಾವಾಗ ನನ್ನ ಬಂದು ಬಡಿತದೆ ಅಂತೇಳಿ ಭಯವೂ ಕೂಡ ಇದೆ. ಹೀಗಾಗಿ ಪಶ್ಚಂಜನನ್ ಸ್ವಪರ ವಿಗ್ರಹ ವೈರವೈತ್ರಂ, ಪರಮಾತ್ಮ ಸಂಸಾರದಲ್ಲಿ ಆದರೂ ಸುಖ ಇದೆ, ಅವರ ಉನ್ನತಿ ಇವರು ಸರಿ ಬೀಳೋದಿಲ್ಲ, ಇವರ ಉನ್ನತಿ ಅವರಿಗೆ ಸರಿ ಬೀಳೋದಿಲ್ಲ. ಒಬ್ಬರಕ್ಕೊಬ್ಬರು ಹೊಟ್ಟೆ ಕಿಚ್ಚು, ಒಬ್ಬರನ್ನು ಮೇಲ್ ಮಾಡ್ತಾರೆ, ಒಬ್ಬರು ಕೆಳಗೆ ಮಾಡಬೇಕು, ದ್ವೇಷ ಅಸೂಯೆಗಳಿಂದ ತುಂಬಿರತಕ್ಕಂಥ ಈ ಸಂಸಾರ. ಈ ಸಂಸಾರದಲ್ಲಿ ನಾನು ಬಿದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಪೀಡಿತನಾಗ್ತಾ ಇದ್ದೇನೆ. ಮೂಢೇಶು ವೈ ಮಹದನುಗ್ರಹ ಅರ್ಥ ಬಂದು, ಇದರಲ್ಲಿ ಸಿಕ್ಕಿಬಿದ್ದು ಅತ್ಯಂತ ಮೂರ್ಖ ದೈತ್ಯ ಕುಲದಲ್ಲಿ ಬೇರೆ ಹುಟ್ಟಿದ್ದೇನೆ. ಇಲ್ಲಿ ಸಾತ್ವಿಕ ವಾತಾವರಣ ಸಿಗಬೇಕು ಅಂತಂದರೆ ಹೇಗೆ ಸಿಗ್ತಕ್ಕೆ ಸಾಧ್ಯತೆ ಇದೆ? ಆದ್ದರಿಂದ ಪರಮಾತ್ಮ ಮೂಢೇ ಮಹದನುಗ್ರಹ ಅರ್ಥ ಬಂದು, ಇಲ್ಲಿ ನೀನು ಮೂರ್ಖಿದ್ದೀರಿ, ಏನು ಕಲ್ತಿಲ್ಲ, ದೈತ್ಯರ ಮಗ, ನಿನ್ನ ಹೆಂಗೆ ಉದ್ಧಾರ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಅನ್ಬೇಡ. ಪರಮಾತ್ಮ ನೀನು ಉದ್ಧಾರ ಮಾಡ್ತೀಯ ಅಂತ ನನಗೆ ವಿಶ್ವಾಸ ಇದೆ. ಏಕೆ? ಹಂತೇತಿ ಪಾಮರ ಪೀಪ್ರಹಿ ಮೂಢ ಸತ್ವಂ. ಆ ಗಜೇಂದ್ರನನ್ನು ಉದ್ಧಾರ ಮಾಡೋದಿಲ್ಲ. ಆ ಗಜೇಂದ್ರನ ಓದಿತ್ತ, ಎಲ್ಲೋಗಿ ಶಾಂತಿ ಪಾಠ ಹಾಕಿ ಗ್ರಂಥವನ್ನು ಓದಿದ್ನ ಅವನನ್ನು ಉದ್ಧಾರ ಮಾಡಿದ ವ್ಯಕ್ತಿ ನನ್ನನ್ನು ಉದ್ಧಾರ ಮಾಡೋದಿಲ್ವೇ? ಸ್ವಲ್ಪ ಒಂದು 2 ಶಬ್ದ ಹೇಳುವಷ್ಟು ನಿನ್ನ ಅನುಗ್ರಹದಿಂದ 2 ಶಬ್ದ ಹೇಳ್ತಾ ಇದ್ದಾನೆ, ನಿಶ್ಚಿತ ಉದ್ಧಾರ ಮಾಡ್ತೀವಿ ಪರಮಾತ್ಮ. ನಾನು ನಿಸ್ಸಂಶಯವಾಗಿದ್ದೇನೆ. ಇಂಥ ವೈತರಣಿ ನದಿಯಲ್ಲಿ ಮುಳುಗಿದ್ದರೂ ನಾನು ನಿನ್ನ ಅನುಗ್ರಹ ಪಡೆದು ಉದ್ಧತನಾಗ್ತೇನೆ ಅಂತ ನನಗೆ ಪೂರ್ತಿ ವಿಶ್ವಾಸ ಇದೆ. ಉದ್ಧರಿಸು ಅಂತ ತಿಳ್ಕೊಡಂತ ಇದ್ದೆ. ಇದರ ನಂತರ ಪರಮಾತ್ಮನಿಗೆ 36ನೇ ಇಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ತಿಳ್ಕೊಂಡಂತಂದರೆ, ನನಗೆ ಈ ಸಂಸಾರದಿಂದ ಭಯ ಇಲ್ಲ, ಆದರೆ ನನ್ನ ಜೊತೆಗಿದ್ದಾರಲ್ಲ, ನನ್ನ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ನಿನ್ನನ್ನು ನೆನೆಸ್ತಾ ಇಲ್ಲ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ನನಗೆ ದುಃಖ ಆಗಿದೆ. ಅವರು ಉದ್ಧಾರ ಆಗದೆ ಇದ್ದರೆ ನನಗೆ ಸಮಾಧಾನ ಆಗ್ತದೆ. ಎಂಥ ಅದ್ಭುತ ಪ್ರಮೇಯ! ಸಜ್ಜನರು ಜ್ಞಾನಿಗಳು ಆತ್ಮೋದ್ಧಾರಕ್ಕೋಸ್ಕರ ಮಾತ್ರ ಇರೋದಿಲ್ಲ. ಸಜ್ಜನರು ಜ್ಞಾನಿಗಳು ಜಗತ್ತಿನ ಉದ್ಧಾರಕ್ಕೋಸ್ಕರ ಇರ್ತಾರೆ. ತಮ್ಮ ಸಾಧನೆ ಆದರೂ ಕೂಡ ನಮ್ಮ ಉದ್ಧಾರ ಮಾಡೋದಕ್ಕೋಸ್ಕರ ಭೂಮಿಯಲ್ಲಿ ಇರ್ತಾರೆ, ಬರ್ತಾರೆ, ಅವತಾರ ತೆಗೆದುಕೊಳ್ತಾರೆ. ಟೀಕಾಕೃತ್ಪಾದರು, ಆನಂತರ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಯರು, ರಾಘವೇಂದ್ರ ಸ್ವಾಮಿಗಳು, ಇವರೆಲ್ಲ ನಮ್ಮ ಉದ್ಧಾರಕ್ಕೋಸ್ಕರ ಅವತಾರ ತೆಗೆದುಕೊಂಡಿರ್ತಕ್ಕಂಥವರೆಲ್ಲ. ನೈವೋದ್ವಿಜೇ ಭವದುರತ್ಯ ವೈತರಣ್ಯ. ಈ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವೈತರಣಿ ನದಿಯಿಂದ ನನಗೆ ಯಾವುದೇ ಭಯ ಇಲ್ಲ. ತತ್ತೀರ್ಥಗಾಯನ ಮಹಾಮೃತಮತ್ತ ಚಿತ್ತ. ನಾರದರ ಪರಮಾನುಗ್ರಹದಿಂದ ಅತ್ಯಂತ ಪವಿತ್ರನಾಗಿರ್ತಕ್ಕಂಥ ನಿನ್ನ ಗುಣಗಾನದಲ್ಲಿ ನಾನು ಮದಮತ್ತನಾಗಿದ್ದೇನೆ, ನನಗೆ ಎಚ್ಚರ ಇಲ್ಲ. ನಿನ್ನ ನಾಮಸ್ಮರಣೆಯ ಹುಚ್ಚು ನನಗೆ ಹಿಡಿದಿದೆ. ನಿನ್ನ ನಾಮಸ್ಮರಣೆಯಲ್ಲಿ ಜಗತ್ತನ್ನು ಮರೆತಿದ್ದೇನೆ. ನನ್ನ ಬಗ್ಗೆ ನನಗೆ ಕಾಳಜಿ ಇಲ್ಲ. ಯಾಕೆ? ನಾರದರಂಥ ಗುರುಗಳಿದ್ದಾರೆ, ಉದ್ಧಾರ ಮಾಡ್ತಾರೆ. ನನ್ನ ಅಪ್ಲಿಕೇಶನ್ ನಿನ್ನ ಹತ್ರ ಕಳಿಸ್ತಾರೆ. ಆದರೆ ಶೋಚೇನು ಕೆಂ ವಿಮುಖ ಚೇತಸ ಇಂದ್ರಿಯ ಅರ್ಥ. ಆದರೆ ನನ್ನ ಜೊತೆ ಈ ದೈತ್ಯ ಬಾಲಕರಿದ್ದಾರಲ್ಲ, ನಮ್ಮ ಕುಟುಂಬದ ಜನರಿದ್ದಾರಲ್ಲ, ಇಂದ್ರಿಯ ಭೋಗದಲ್ಲಿ ಆಸಕ್ತರಾಗಿ ನಿನ್ನ ಮಾಯೆಯಿಂದ ಸಂಸಾರದಲ್ಲಿ ಸಿಲುಕಿ ಬಿದ್ದು ಇಂದ್ರಿಯ ಲೋಲುಪರಾಗಿ ಸುಖಾಯ ಪರಂ ಉದ್ವಹತೋ ವಿಮೂಢಾನ್
ಲೌಕಿಕ ಸುಖಕ್ಕೋಸ್ಕರ ಪೀಡಿತರಾಗಿರ್ತಕ್ಕಂಥ ಈ ಮೂರ್ಖರನ್ನು ನೋಡಿ ನನಗೆ ಬಹಳ ದುಃಖ ಆಗ್ತಾ ಇದೆ ಪರಮಾತ್ಮ. ಆದ್ದರಿಂದಾಗಿ ನನ್ನನ್ನು ನೀನು ಉದ್ಧರಿಸು ಅಂತ ತಿಳ್ಕೊಂಡಂತಿದ್ದಾರೆ. ಆರನೆಯ ಈ ಪ್ರಮೇಯ ಬಹಳ ಅದ್ಭುತ ಪ್ರಮೇಯ. ಭಾಗವತದ ಆರಂಭದಲ್ಲಿ ಹೊರಟಿರ್ತಕ್ಕಂಥ ಸಜ್ಜನರ ಸಂಗತಿ ಮಾಡಿ ಅವರು ತಮ್ಮ ಉದ್ಧಾರ ಮಾಡಿಕೊಳ್ಳುವ ಜೊತೆಗೆ ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತಕ್ಕಂಥ ಶ್ರೇಷ್ಠವಾದ ಒಂದು ಪ್ರಮೇಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅತ್ಯಂತ ಶ್ರೇಷ್ಠ ಪ್ರಮೇಯ. ಹೇಗೆ ಅಂತ ತಿಳ್ಕೊಂಡಂತಂದರೆ, ನಮ್ಮ ತತ್ವಾಭಿಮಾನಿ ದೇವತೆಗಳು, ಋಷಿಗಳು, ಮುನಿಗಳು, ಗುರುಗಳು, ಪೀಠಾಧೀಶರು ಅವರು ಇರುವುದೇ ನಮ್ಮ ಉದ್ಧಾರಕ್ಕೋಸ್ಕರ. ಭಗವದ್ಭಕ್ತರು, ಜ್ಞಾನಿಗಳು, ಭಕ್ತಿಯಿಂದ ಪ್ರವಚನಾದಿ ಮಾಡ್ತಕ್ಕಂಥವ್ರು ನಮ್ಮ ಉದ್ಧಾರಕ್ಕೋಸ್ಕರವೇ. ಆದ್ದರಿಂದಾಗಿ ಅಂಥವರಲ್ಲಿ ಶ್ರದ್ಧೆ ಇತ್ತಾಗ ಮಾಡೋಣ. ನಮಗೆ ಹೀರೋ ಈ ಕ್ರಿಕೆಟಿನ ಇವುಗಳ ಹೀರೋಗಳಲ್ಲ, ಸಿನಿಮಾದ ಹೀರೋಯಿನ್ಗಳಲ್ಲ. ನಮ್ಮ ಹೀರೋಗಳು ಈ ಜ್ಞಾನಿಗಳು, ನಮ್ಮ ಹೀರೋಯಿನ್ಗಳು ಈ ಜ್ಞಾನಿಗಳ ವಾಯುದೇವರ ಪತ್ನಿ ಸರಸ್ವತಿ, ಭಾರತಿ, ಪಾರ್ವತಿ, ಸೌಪರ್ಣಿ, ವಾರಣಿ ಇವೆಲ್ಲ ನಮ್ಮ ಹೀರೋಯಿನ್ಗಳು. ಇವರ ದಾರಿಯನ್ನು ನಾವು ಅವಲಂಬಿಸೋದಾದರೆ ಆಗ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಪ್ರಾಯೇಣ ದೇವಮುನಯ ಸ ವಿಮುಕ್ತಿ ಕಾಮ. ದೇವತೆಗಳು, ಋಷಿಗಳು ಸ್ವವಿಮುಕ್ತಿ ಕಾಮ ಆತ್ಮೋದ್ಧಾರಕ್ಕೋಸ್ಕರ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠ. ಸಾಮಾನ್ಯ ಜನರು ಅಂತಿಕೊಂಡಂತೇನಿದ್ದಾರೆ, ಅವರು ಆತ್ಮೋದ್ಧಾರ ಮಾಡಿಕೊಂಡು ತಮ್ಮ ಶಾಸ್ತ್ರ ಓದಿ ತಮ್ಮ ಉದ್ಧಾರವನ್ನು ಮಾಡ್ಕೊಂಡು ಬಿಡ್ತಾರೆ. ಆದರೆ ವಿಶಿಷ್ಟ ಸಜ್ಜನರು ಅಂತೇನಿದ್ದಾರೆ, ಅವರು ಕೇವಲ ತಮಗೋಸ್ಕರ ಇರೋದಿಲ್ಲ, ತಮ್ಮ ಸಾಧನೆ ಆಗಿದೆ ಅವರಿಗೆ, ಅವರು ಈಗದಲ್ಲಿ ಅವರು ಜೀವನ್ಮುಕ್ತರಾಗಿದ್ದಾರೆ. ಆದರೆ ನೈತಾನ್ ವಿಹಾರಿಕ ಪ್ರಣಾನ್ ವಿಮುಕ್ಷು ಏಕಃ, ತಮ್ಮ ಜೊತೆಗಿರ್ತಕ್ಕಂಥವರನ್ನು ಬಿಟ್ಟು ಮೋಕ್ಷವನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ವ್ಯಕ್ತಿಗಳನ್ನು ಬಿಟ್ಬಿಡೋಣ, ಎಲ್ಲರನ್ನು ಉದ್ಧಾರ ಮಾಡಿಯೇ ನಾವು ಹೋಗ್ತೇವೆ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥವರನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅವರನ್ನೇ ಅಂಥವರಿದ್ದಾರೆ, ಅಂಥವರಿಗೆ ನಾವು ಶರಣು ಹೋಗೋಣ. ತನ್ನ ಅಣ್ಣನ ಉದ್ಧಾರಕ್ಕೋಸ್ಕರ ಗೋಕರ್ಣ ಭಾಗವತವನ್ನು ಹೇಳಿದ. ಭಾಗವತ ಮಹಾತ್ಮೆಯಲ್ಲೇ ಬರ್ತದೆ, ಭಾಗವತ ಮಹಾತ್ಮೆಯಲ್ಲೇ ಬರ್ತದೆ. ಆಗ ಸಪ್ತಾಹ ಮುಗೀತು, ದಿವ್ಯವಾದ ವಿಮಾನ ಬಂತು, 2 ವಿಮಾನಗಳು. ಅಟ್ಟಲ್ಲಿ ದಿವ್ಯ ವ್ಯಕ್ತಿ ಬರ್ತಾನೆ, ಗೋಕರ್ಣ ಆಯ್ತಲ್ಲಪ್ಪ ಮಂಗಳ, ಹೇಳು ನಡಿ ಹೋಗೋಣ. ಯಾರಪ್ಪ ನೀನು, ಎಲ್ಲಿ ಹೋಗೋಣ? ನಿಮ್ಮ ಅಣ್ಣ ದುಂದುಕಾರಿ ಭಾಗವತ ಸಪ್ತಾಹದಿಂದ ಮುಕ್ತನಾಗಿ ಉತ್ತಮ ಗತಿ, ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ವಿಮಾನ ಬಂದಿದೆ ನೋಡು ಅಂತ ತಿಳ್ಕೊಂಡಂತೇಳಿ ಪ್ರಹ್ಲಾದ ಏಕಾಗ್ರ ಚಿತ್ತನಾಗಿ ಪುರಾಣ ಹೇಳ್ತಾ ಇದ್ದಾನೆ. ವಿಮಾನ ಬಂದದ್ದು ಗೊತ್ತಿಲ್ಲ ಅವನಿಗೆ. ವಿಮಾನ ಮತ್ತು ಹೆಲಿಕಾಪ್ಟರ್ ಬಂದು ಬರ್ರ ಅಂತಕೊಂಡಂತೇಳಿ ಶಬ್ದ ಆಗ್ತದೆ. ಆದರೂ ಅವನಿಗೆ ಎಚ್ಚರ ಇಲ್ಲ. ಗೋಕರ್ಣ ಅಷ್ಟು ಏಕಾಗ್ರ ಚಿತ್ತನಾಗಿ ಪುರಾಣ ಹೇಳ್ತಾ ಇದ್ದಾನೆ. ನೋಡಿದ 2 ವಿಮಾನ, ಕೇಳಿದ ಯಾರಿಗೋಸ್ಕರ? ಒಂದು ನಿನಗೋಸ್ಕರ, ಒಂದು ನಿನ್ನ ತಮ್ಮನಿಗೋಸ್ಕರ, ನಿನ್ನ ಅಣ್ಣನಿಗೋಸ್ಕರ. ಗೋಕರ್ಣ ಹೇಳಿದ್ರೆ ನಮ್ಮ ಅಣ್ಣನ ಕರ್ಕೊಂಡೋಗಿ ನಾವು ಬರೋದಿಲ್ಲ ಅಂತ. ಯಾಕೋ ಏನಾಯಿತು? ಎಷ್ಟು ಜನರು ಕೂತು ಭಗವತ್ ಕೇಳಕತ್ತಾರಲ್ಲ, ಊರಿನ ಜನ ಇಲ್ಲ, ಇವರೆಲ್ಲರಿಗೂ ವಿಮಾನ ಬರೋ ತನಕ ನಾನು ಬರೋಂಗಿಲ್ಲ. ಆದ್ದರಿಂದ ಭಾಗವತ ಕೇಳ್ತಾ ಇದ್ದರೆ, ಭಾಗವತ ಹೇಳ್ತಕ್ಕಂಥ ನಮ್ಮಂಥ ಅಯೋಗ್ಯರ ಆ ಯೋಗ್ಯತೆ ಉಳ್ಳವರಲ್ಲ, ನಮ್ಮಲ್ಲಿರ್ತ ವೇದವ್ಯಾಸ ದೇವರು ಶುಕಾಚಾರ್ಯನಿದ್ದಾರಲ್ಲ ಅವರೇ ಭಾಗವತ ಹೇಳೋರು. ಅವರು ನಿಮ್ಮನ್ನೆಲ್ಲರನ್ನೂ ಕೇಳ್ತಕ್ಕಂಥವ್ರನ್ನೆಲ್ಲರೂ ಉದ್ಧಾರ ಮಾಡುವವರೆಗೂ ಬಿಡೋದಿಲ್ಲ. ಇಲ್ಲೇ ಎದ್ದು ನಮ್ಮ ಕಡೆಯಿಂದ ಮೇಲಿಂದ ಮೇಲೆ ಧರ್ಮ ಮಾಡಿ ಉದ್ಧಾರ ಮಾಡ್ತಾರೆ. ಆದ್ದರಿಂದ ಭಾಗವತ ಕೇಳ್ತಾ ಇದ್ದೇವೆ, ನಮಗೆ ಉದ್ಧಾರ ನಿಶ್ಚಿತ ಅಂತ ತಿಳ್ಕೊಂಡಂತೇಳಿ ವಿಶ್ವಾಸ ಇಡಲಿಕ್ಕೆ ಏನೂ ತಪ್ಪಿಲ್ಲ. ಆದ್ದರಿಂದಾಗಿ ದೈತ್ಯ ಬಾಲಕರನ್ನು ಬಿಟ್ಟು ನಾನು ಹೇಗೆ ಮೋಕ್ಷಕ್ಕೆ ಬರಲಿ ಪರಮಾತ್ಮ? ಅವರನ್ನು ಉದ್ಧಾರ ಮಾಡು. ರಾಘವೇಂದ್ರ ಸ್ವಾಮಿಗಳು ಪ್ರಾತಃಸಂಕಲ್ಪದಲ್ಲಿ ಏನು ಹೇಳ್ತಾರೆ? ನಾನು ಒಬ್ಬನೇ ಅಲ್ಲ, ನಾನು ಮಮ ಸ್ವಬಂಧವ ಬಾಂಧವ ಶಿಷ್ಯ ವಿದ್ಯಾಸಂಬಂಧಿನ
ನನ್ನ ವಿದ್ಯಾಸಂಬಂಧಿಗಳು, ನನ್ನ ಗ್ರಂಥ ಓದ್ತಕ್ಕಂಥವ್ರು, ನನ್ನ ಮೇಲೆ ಭಕ್ತಿ ಮಾಡ್ತಕ್ಕಂಥ ಅವರೆಲ್ಲರನ್ನೂ ಪರಮಾತ್ಮ ಉದ್ಧಾರ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಕೇಳ್ಕೊಳ್ತಾರೆ ನಮ್ಮ ಪರವಾಗಿ. ಇದೇ ಜ್ಞಾನಿಗಳ ಲಕ್ಷಣ. ಸ್ವಾಮಿಗಳಂಥವ್ರು ಯಾಕೆ ಊರೂರು ತಿರುಗಬೇಕು? ಏನಿಲ್ಲ, ಒಂದೇ ಕಡೆಗೆ ಇದ್ದರೂ ಪಾದ ಪೂಜೆ ಪರೀಕ್ಷೆ ನಡೀತದೆ, ಪಾಠ ಪ್ರವಚನ ನಡೀತದೆ. ಇಲ್ಲ, ಚಳಿಯೋ ಮಳೆಯೋ ಗಾಳಿಯೋ, ಆ ಊರಿಂದ ಈ ಊರು, ಈ ಊರಿಂದ ಆ ಊರು, ಅಲ್ಲಿ ಮೇಲೆ ಸಾವಿರಾರು ಜನರಿಗೆ ಮುದ್ರಾ ಕೊಡು, ಅಷ್ಟು ಜನರ ಪಾದ ಪೂಜೆ ಮಾಡಿಸ್ಕೊ, ಇನ್ನು ಅಂಥ ಅಷ್ಟು ಮಂದಿಗೆ ಮಂತ್ರಾಕ್ಷತೆ ಕೊಡು, ಅಷ್ಟು ಮಂದಿ ಊಟದ ವ್ಯವಸ್ಥೆ ಮಾಡಿಸು. ಕೇವಲ ಭಗವಂತ ಇವರನ್ನೆಲ್ಲರನ್ನು ಉದ್ಧಾರ ಮಾಡಲಿ, ರಾಮದೇವರ ದರ್ಶನ ಇವರಿಗೆ ಆಗಲಿ, ಇವರು ಮೋಕ್ಷಕ್ಕೆ ಹೋಗಲಿ ಅನ್ನೋದಕ್ಕೋಸ್ಕರ ಅವರು ಇರ್ತಾರೆ. ಆ ಪ್ರಮೇಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಜ್ಞಾನಿಗಳ ಸಂದರ್ಭ ಬಂದಾಗ ಬಿಡಬೇಡಿ, ಎಲ್ಲ ಕೆಲಸ ಬಿಟ್ಟು ರಜೆ ಇಲ್ಲ ಅಂತಕೊಂಡು ಅಂತೇಳಿ ಹೋಗ್ಲಿಕ್ಕಾಗೋದಿಲ್ಲ ಅಂತನ್ಬೇಡಿ. ಏನಿದ್ದರೂ ಹೋಗ್ರಿ, ಯಾವುದೇ ರೀತಿಯಿಂದ ಹೋಗ್ರಿ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನಮ್ಮ ಎಲ್ಲ ಹಿರಿಯರು, ಎಂತೆಂಥ ಮಹಾಮಹಾಗಳು. ಬಿಜಾಪುರದ ಬರಗಾಲದಲ್ಲಿ ಚಾತುರ್ಮಾಸ್ಯ ಕುಳಿತುಕೊಂಡ್ರು, ಬರಗಾಲ ನೋಡಿಕೊಂಡೇ ಕೂತ್ಕೊಂಡ್ರು. ಇಲ್ಲೇ ಜನರಿಗೆ ಅನ್ನದಾನ ಮಾಡೋಣ ಅಂತ ತಿಳ್ಕೊಂಡಂತೆ. ಬರಗಾಲ ಸಂಪೂರ್ಣ ಊರಿನ ಜನರಿಗೆ ಹೇಳಿದರು, ಯಾರು ಮನೆಯಲ್ಲಿ ಅಡುಗೆ ಮಾಡಬೇಡ್ರಿ. ಊರಿನ ಜನರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ರಾಹ್ಮಣರು ಅವರು ಇವರು ಏನೂ ನೋಡಲಿಲ್ಲ. ಊರಿನ ಜನ ಎಲ್ಲ ಜಾತಿಯರು ಹೇಳಿದ್ರು, ನಿಮಗೆ ಊಟ ಸಿಗ್ತದೆ ಅಂಥೇಳಿ. ಅಲ್ಲಿ ಒಂದು ಸ್ವಲ್ಪ ಸುಧಾರಕರಾಗಿರ್ತಕ್ಕಂಥ ಕೆಲವರು, ಸ್ವಲ್ಪ ವಕೀಲರೊಂದು ಇಬ್ಬರಿದ್ದರು, ಬೆಳುಬ್ಬಿ ವಕೀಲರು, ಆಳ್ವಾಳ ವಕೀಲರು ಅಂತೇಳಿ ಸ್ವಲ್ಪ ಸುಧಾರವಾದಿಗಳು. ಒಂದು ಸಲ ಸತ್ಯಧ್ಯಾನರು ಹೀಗೆ ಪಂಕ್ತಿಯಲ್ಲಿ ತಿರುಗಾಡಾಗ ಹೇಳಿದರು, ಇಷ್ಟು ಅನ್ನ ಹಾಳು ಮಾಡಿ ಏನು ಉಪಯೋಗದ? ಇದೇ ದುಡ್ಡಿನಿಂದ ಒಂದು ಕಾಲೇಜ್ ತೆಗೆದ್ರೆ ಹೆಂಗೆ, ಒಂದು ಯೂನಿವರ್ಸಿಟಿ ತೆಗೆದ್ರೆ ಹೆಂಗೆ ಅಂತ ಅವ್ರು ಕೇಳಿದ್ರು. ಈ ರೀತಿಯಾಗಿರ್ತಕ್ಕಂಥ ಇಷ್ಟೆಲ್ಲ ಮಂದಿ ಹಾಡಿ ಕೆಲವು ಸ್ವಲ್ಪ ಚೆಲ್ತಾರೆ ಗೆಲ್ತಾರೆ, ಇದು ಮಾಡ್ತಾರೆ. ಸತ್ಯಧ್ಯಾನ ತೀರ್ಥ ಬಾಂದ್ ಕರೆದು ಬಾಂದ್. ಅಲ್ಲಿ ಒಂದು ಬಿಜಾಪುರದಲ್ಲಿ ಈಗೇನು ಸ್ವಲ್ಪ ಸುಧಾರಣೆ ಆಗಿದೆ, ಇನ್ನೂ ಪೂರ ಆಗಿಲ್ಲ. ಅಲ್ಲಿ ಅನೇಕ ಗಟರ್ ಹರಿತಾ ಇತ್ತು. ರೋಡ್ನಲ್ಲೆಲ್ಲ ಎಲೆಗಳು ಬಡಿಸಿದ್ರು. ಹಿಂದೆ ಗಟರ್ ಮುಂದೆ ಅವಳು ಹೆಣ್ಮಗಳು ಕೂತಿದ್ಲು. ಈಗ ನೋಡಿ, ಆ ಇಂಜಿನಿಯರ್ ಹೆಣ್ತಕ್ಕೆ ನಮ್ಮ ಮಠದ ಭಕ್ತವ, ಆಕೆ ಮೈ ಮೇಲೆ ಎಷ್ಟು ಬಂಗಾರ ಅದ ನೋಡು, ಒಂದು ಮಣ ಬಂಗಾರ ಅದ. ಆದರೆ ಇಲ್ಲಿ ಬಂದು ರಸ್ತೆಯೊಳಗೆ ಊಟಕ್ಕೆ ಕೂತಾಳೆ. ಧೂಳು ಹಾರ್ಲಿಕ್ಕತ್ತದ, ಹಾಳಿರ್ತಕ್ಕಂಥ ಧೂಳಿ ಅನ್ನದೊಳಗೆ ಬೀಳಲಿಕ್ಕತ್ತದ. ಯಾಕೆ ಬಂದು ಕೂತಾಳೆ? ಮನೆ ಊಟ ಎಲ್ಲ ಬಂದು ಕೂತಾಳೆ ಅಂತಕೊಂಡ್ರೆ. ಇಷ್ಟೆಲ್ಲ ಬೇಕಾಡ್ಸ್ರಿ ಮನೆಯಲ್ಲಿ ಬೇಕಾಡ್ ಶ್ರೀಮಂತಿಕೆ ದಿನ 10-50 ಮಂದಿ ಊಟ ಮಾಡ್ತಾರೆ ಅವ್ರ ಮನೆಯೊಳಗೆ. ಆದರೆ ಬಂದದ್ಯಾಕೆ? ರಾಮದೇವರ ದರ್ಶನ, ರಾಮದೇವರ ಪ್ರಸಾದ, ಮೋಕ್ಷ ಸಿಗ್ತದಂತ ಬಂದಾಳಕ್ಕೆ. ಅದನ್ನು ಅನ್ನ, ಇದು ಅನ್ನದ ಹಾಳು ಅಂತಂತೀರೇನು? ಈ ರೀತಿಯಾಗಿ ಅನ್ನದ ಉದ್ವಾಸ ಅಂತಾರೆ. ಅನ್ಲಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ಪಾಪ ಕೊಟ್ಕೋಬೇಡ್ರಿ ಅಂತೇಳಿ. ತಾತ್ಪರ್ಯ, ಜ್ಞಾನಿಗಳು ನಮಗೋಸ್ಕರ, ಆ ಸ್ವಾಮಿಗಳಿಗೆ ಏನು ಬೇಕಾಗಿದೆ, ಎಷ್ಟು ಕಷ್ಟಪಡ್ತಬೇಕು, ನಮ್ಮ ಉದ್ಧಾರಕ್ಕೋಸ್ಕರ ಬರ್ತಾರಲ್ಲ. ಅಲ್ಲಿ ಭಗವಂತನನ್ನು ನಾವು ಕಣ್ಣನ್ನು ನಾವು ಉದ್ಧಾರ ಅವರು ಆ ರೀತಿಯಾಗಿರ್ತ ಮಾಡೋಣ. ಸುಮ್ಮನೆ ಇಲ್ಲದೆ ಇದ್ದರೆ 4 ಜನ ಸೇರೋದು, ಆ ಸ್ವಾಮಿಗಳು ಹೆಂಗೆ, ಈ ಸ್ವಾಮಿಗಳು ಹೆಂಗೆ, ಅವ್ರು ಹೆಂಗೆ ಮಾಡಬೇಕಾಗಿತ್ತು, ಅವ್ರು ಹೆಂಗೆ ಮಾಡಬೇಕಾಗಿತ್ತು, ಅವ್ರದ್ದು ಯಾವುದೋ ಬಳಗದವ್ರು ಎಷ್ಟು ಬಂಗಾರ ತೊಗೊಂಡ್ರು, ಅವ್ರು ಯಾರೋ ಮನೆ ತೊಗೊಂಡ್ರು, ನೋಡ್ರಿ ಹೆಂಗೆ ಪುಕ್ಕಟ್ನಾಗ ತೊಗೋತಾರೆ. ಇದೇ ಟೀಕಾ ಮಾಡ್ತೀವಿ ಹೊರತು ಅಲ್ಲಿದ್ದ ಪರಮಾತ್ಮನ ನೋಡ್ಲಿಕ್ಕೆ ಹೋಗೋದಿಲ್ಲ. ಮಹಾ ಪಾಪ ಕರ್ಮವನ್ನು ನಾವು ಮಾಡ್ತಿರ್ತೀವಿ. ಅನೇಕ ಜನ ನೋಡಿ, 3 ಜನ ಸೇರಿದ್ರೆ ಸಾಕು, ಪುರಾಣ ಹೇಳ್ತಕ್ಕಂಥವರಿಗೆ, ಆಚಾರ್ಯರಿಗೆ, ಗುರುಗಳಿಗೆ, ಸ್ವಾಮಿಗಳಿಗೆ ಬೈಲಿಕ್ಕೆ ಚಾಲು. ತಿರುಗಿ ಮುರುಗೊಂದು ನೌಕರಿ ಮಾಡೋದೇನೋ ಸ್ವಲ್ಪ ಹಣ ಗಳಿಸ್ತೈತೆ, ರೊಕ್ಕ ಬರ್ತಿರ್ತದೆ, ಅಷ್ಟಕ್ಕೆ ಎಷ್ಟು ಅಹಂಕಾರ ಇಲ್ಲ. ಜ್ಞಾನಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಜ್ಞಾನರಿಂದ ಪರಮಾತ್ಮ ಕ್ಷಮಿಸೋದಿಲ್ಲ. ಅವರು ಇರುವುದೇ ಭಕ್ತರ ಉದ್ಧಾರಕ್ಕೋಸ್ಕರ ಅಂತಕ್ಕಂಥ 36ನೇ ಈ ಪ್ರಮೇಯ ಬಹಳ ಮಹತ್ವಪೂರ್ಣವಾದ. ಇದರ್ಥ ಉಳಿದದ್ದು ಮಹತ್ವಪೂರ್ಣ ಅಂತ ತಿಳ್ಕೊಳ್ಬೇಡ್ರಿ. ಈ ವೇಳೆಗೆ ಅದನ್ನು ಹೇಳುವಾಗ ಹಂಗೆ ಹೇಳ್ತಿರ್ತೀವಿ. ಪ್ರತಿಯೊಂದು ಮಹತ್ವಪೂರ್ಣವೇ. ಇದರ ನಂತರ 37ನೇ ಜನ ಪ್ರಮೇಯದಲ್ಲಿ ಹೇಳ್ತಾರೆ,
ಸಾಮಾನ್ಯ ಜನರನ್ನು, ಈ ಆಸುರಿ ಸಂಸ್ಕೃತಿ ಒಳಗಾಗಿರ್ತಕ್ಕಂಥ ಜನರನ್ನು ನೋಡಿ ನನಗೆ ಬಹಳ ದುಃಖ ಆಗ್ತಾ ಇದೆ. ಪರಮಾತ್ಮ ಈ ದುಃಖವನ್ನು ದೂರ ಮಾಡೋದಕ್ಕೋಸ್ಕರ ಪ್ರಯತ್ನಿಸಪ್ಪ, ಉದ್ಧಾರ ಮಾಡು, ಅನುಗ್ರಹ ಮಾಡು ಅಂತ ಕೊಂಡಿದ್ದಾರೆ. ಯನ್ಮೈಥುನಾದಿಗ್ರಹ ಮೇದಿ ಸುಖಮ್ಮಿ ತುಚ್ಛಂ ಕಂಡು ಯನೇನ ಕರೆಯೋರಿವ ದುಃಖ ದುಃಖಂ. ಈ ಸಂಸಾರದಲ್ಲಿ ಬಿದ್ದು, ಆಸುರಿ ಸಂಸ್ಕೃತಿಯಲ್ಲಿದ್ದು, ಭೋಗ ಸಂಸ್ಕೃತಿಯಲ್ಲಿದ್ದು ಈ ಪೀಡಿತರಾಗಿರ್ತಕ್ಕಂಥ ಈ ಜನರು ಅಂತಿಕೊಂಡಂತೇನಿದ್ದಾರೆ, ಭೋಗ ಭೋಗ ಭೋಗ, ಮಾನಸಿಕವಾಗಿರ್ತಕ್ಕಂಥ ರೀತಿಯಲ್ಲಿ ವಿಕೃತ ಭೋಗ ಮಾಡ್ತಾರೆ. ಪರಪುರುಷ ಪೈತ್ಯಾಗಳ ಜೊತೆಯಲ್ಲಿ, ಪರಪುರುಷ ಜೊತೆಗೆ, ಪರಸ್ತ್ರೀಯರ ಜೊತೆಗೆ. ನಾವೆಲ್ಲ ಪರಪುರುಷ ಅಂತಂದರೆ ಸಿನಿಮಾದಗಳು ಅಶ್ಲೀಲ ನೋಡ್ತಾ ಇದ್ದೀವಲ್ಲ, ಪರಪುರುಷರು ಪರಸ್ತ್ರೀಯರ ಜೊತೆ ಹೋದಂಗೆ ಕೆಟ್ಟ ಕಾದಂಬರಿ ಓದ್ತೇವೆ, ಅದು ಆ ರೀತಿಯಾಗಿರ್ತಕ್ಕಂಥದ್ದು. ಈ ಸುಖ ಒಂದು 2 ಕ್ಷಣ. ಆ ಸಿನಿಮಾ ನೋಡುವಾಗ ಅಷ್ಟೇ, ಅಥವಾ ಆ ಭೋಗ ಮಾಡುವಾಗ ಅಷ್ಟೇ. ಎಷ್ಟು ಮನುಷ್ಯ ಭೋಗ ಮಾಡ್ತಾನೆ? 10 ನಿಮಿಷ, 15 ನಿಮಿಷ, 20 ನಿಮಿಷ, ನಂತರ ಮುಗೀತು, ನಿರ್ವಿಣ್ಯನಾಗಿ ಬಿತ್ಕೊಂಡಿರ್ತಾನೆ. ಆ ಸುಖ ಹೇಗೆ ಅಂತಿಕೊಂಡಂತಂದರೆ, ಕಂಡು ಯನೇನ ಕರೆಯೋರಿವ ದುಃಖ ದುಃಖಂ. ಬೊಕ್ಕೆ ಆಗಿರ್ತದೆ, ಹುಣ್ಣಾಗಿರ್ತದೆ, ತುರಿಸಿದಾಗ ಸಮಾಧಾನ ಅಂತ ಅನ್ನಿಸ್ತದೆ. ತುರಿಸುವಾಗ ಅಷ್ಟೇ ಬಿಟ್ಟರೆ ಮತ್ತು ಭಗ ಭಗ ಉರ್ಲಿಕ್ಕೆ ಚಾಲು ಆಗ್ತದೆ. ಆ ರೀತಿಯಾಗಿ ಅದಕ್ಕೋಸ್ಕರ ಎಷ್ಟು ದುಡಿಬೇಕಾಗ್ತದೆ, ಆ ಒಂದು ಕ್ಷಣಿಕ ಸುಖಕ್ಕೋಸ್ಕರ ಎಷ್ಟು ಕಿತಾಪತಿ ಮಾಡಬೇಕಾಗ್ತದೆ, ಎಷ್ಟು ತಲೆ ಹೊಡೆದುಕೊಳ್ಬೇಕಾಗ್ತದೆ, ಎಷ್ಟು ವಿಕೃತವಾದಂಥ ಕಾರ್ಯಗಳು ಮಾಡಬೇಕಾಗ್ತದೆ. ಛೇ 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 ಛೇ. ತೃಪ್ಯಂತೆ ದೇಹ ಕರ್ಪಣಾ ಬಹು ದುಃಖ ಬಾಜ. ಕೊನೆಗೇನು ಅನ್ನಿಸ್ತದೆ, ಈ ದುಃಖನೇ ಸುಖ ಅಂತಲಿಕ್ಕೆ ಚಾಲು ಆಗ್ತದೆ. ಈ ಒಂದು 5 ಕ್ಷಣಕ್ಕೋಸ್ಕರ, ಆ ಒಂದು 2 ಕ್ಷಣದ ಹೆಣ್ಣು ಕುಡಿಯೋದಕ್ಕೋಸ್ಕರ, ಆ ಒಂದು 10 ನಿಮಿಷದ ಭೋಗಕ್ಕೋಸ್ಕರ, ಆ ಒಂದು 5 ನಿಮಿಷದ ಊಟಕ್ಕೋಸ್ಕರ ಮನುಷ್ಯ ಏನು ಮಾಡ್ತಾನೆ? ಕಂಡು ಯನ್ಮನಸಜಂ ವಿಷಯೇತ ಧೀರ. ತುರಿಸಿದಾಗ ದುಃಖ ಆಗ್ತಲ್ಲ, ಇದೇ ಸುಖ ಅಂತ ತಿಳ್ಕೊಂಡಂತೆ ಭ್ರಮೆಯಲ್ಲಿರ್ತಾನೆ. ನಮ್ಮ ಪರಿಚಿತ ಒಬ್ಬ ಹುಡುಗಿದ್ದ, ಕುಡಿಯೋ ಅಭ್ಯಾಸ ಹತ್ತು, ಸಣ್ಣ ವಯಸ್ಸು 18, 16, 17 ಒಟ್ಟಿಗೇನೆ ಕುಡಿಯೋ ಅಭ್ಯಾಸ ಹತ್ತು. ಒಂದು ಸರ್ತಿ ನಾ ಎಲ್ಲ ಬರೋ ಮುಂದೆ ನೋಡಿದೆ, ಕುಡಿದು ಬಿದ್ದಿದ್ದ. ಒಂದು ಕಾಲು ಗಟಾರದೊಳಗೆ, ಒಂದು ಕೈ ತಿಪ್ಪಿ ಒಳಗೆ ನಾಯಿ ಬಂದು ನೆಕ್ತಿತ್ತು. ಕೊಡೆಗೆ ಹೋಗಿ ನಾನು ನೀರು ಹಾಕಿ ಎಬ್ಸಿದ್ದು, ಮನೆಗೆ ಕಳಿಸ್ಕೊಟ್ಟೆ. ಏನೋ ಬಂದಾಕ್ಷಣಕ್ಕೆ ನಾನು ಹೇಳಿದೆ, ಏನು ಇಂಥ ಹೊಲಸಿನ ಸಲುವಾಗಿ ಅದಕ್ಕೆ ಕುಡಿತೇವೆ ನೀನು ಅಂತ ತಿಳ್ಕೊಂಡು ಬೈದೆ. ಅವೇನನ್ಬೇಕು, ಆಚಾರ್ಯರಿಗೆ ಒಂದು ಕುಡಿದು ನೋಡ್ರಿ ಗೊತ್ತಾಗ್ತದೆ. ಆವಾಗ ಇದ್ರ ಮಜಾ ನಿಮಗೆ ಗೊತ್ತಾಗ್ತದೆ. ನಿಮಗೇನು ಗೊತ್ತದೆ? ಎಲ್ಲ ಈ ಸುಖ ನಿಮಗೆ ಗೊತ್ತಿಲ್ಲ ಅಂತಕೊಂಡಂತೇಳಿ ಇಂಥವ್ರಿಗೆ ನನಗೆ ನಾ ಏನು ಉಪದೇಶ ಮಾಡಲಿಕ್ಕಾಗ್ತದೆ? ಪ್ರಹ್ಲಾದರಾಜರು ಕೇಳ್ತಾ ಇದ್ದಾರೆ, ಕಂಡು ಹೋತೇವನ್ ಮನಸಿಜಂ ವಿಷಹೇತ ಧೀರ. ಈ ವ್ಯಕ್ತಿಗಳು ಆ ಕಂಡುವಿನ ಸುಖದಂತಕ್ಕಂಥದ್ದನ್ನು ದೊಡ್ಡ ಸುಖ ಅಂತ ತಿಳ್ಕೊಂಡಂತೇಳಿ ಆ ದುಷ್ಕಾಮನೆಯಲ್ಲಿ ದುಃಖ, ಈ ಭೋಗ ಸಂಸ್ಕೃತಿಯಲ್ಲಿ ಇರ್ತಾರಲ್ಲ, ಇಂಥವ್ರು ನೋಡಿ ನನಗೆ ಬಹಳ ದುಃಖ ಆಗ್ತದೆ. ಪರಮಾತ್ಮ ಏನು ಮಾಡಲಿ ಅಂತಕೊಂಡಂತೇಳಿ ಪ್ರಹ್ಲಾದರಾಜ ಕೇಳ್ತಾ ಇದ್ದಾರೆ. ಇದರ ನಂತರ ಅಂಥವ್ರನ್ನು ಉದ್ಧಾರ ಮಾಡಿ ಪರಮಾತ್ಮ. ಇದು ಅತ್ಯಂತ ದುಃಖಾಂತವಾಗಿರ್ತಕ್ಕಂಥದ್ದು ಅಂತೇಳಿ. ಆಗ ಒಂದು ವಿಷಯ ಹೇಳಕ್ಕೆ ನಾನು ಮರೆತೆ. ಏನು ವಿಷಯ ಹೇಳಕ್ಕೆ ನಾನು ಮರೆತೆ ಅಂತಕೊಂಡಂತೆ, 36ನೇ ಪ್ರಮೇಯದಲ್ಲಿ ಆಚಾರ್ಯ ನಿರ್ಣಯ ಕೊಡ್ತಾರೆ. ಹಾಗಾದರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಆತ್ಮೋದ್ಧಾರ, ಜಗತ್ತು ಉದ್ಧಾರಕ್ಕೋಸ್ಕರವೇ ಭೂಮಿಯಲ್ಲಿರ್ತಾರೆ. ಅಲ್ಲೇನು ತಾರತಮ್ಯ ಇದೆ, ಭಾಳ ಇದೆ ಅಂತ ಆಚಾರ್ಯ ಹೇಳ್ತಾರೆ. ಮುಖ್ಯವಾಗಿ ನಮ್ಮ ಉದ್ಧಾರಕ್ಕೋಸ್ಕರ ಇರತಕ್ಕಂಥವ್ರು ತತ್ವಾಭಿಮಾನಿ ದೇವತೆಗಳು. ನಮ್ಮಲ್ಲಿ ನಿಂತುಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ, ಈ ವ್ಯಕ್ತಿಗೆ ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ. ಆಶ್ರಿತ ಪ್ರಾಯೇಣ ದೇವ ಮುನಯ, ಪ್ರಾಯಶಃ ದೇವತೆಗಳು ಮತ್ತು ಕೆಲವು ವಿಶಿಷ್ಟ ಋಷಿಗಳು. ಆಶ್ರಿತೇಷು ಕೃಪಾ ಕಾರ್ಯ ವಿಶೇಷಾತ್ ತಾತ್ವಿಕೈ ಸುರೈ. ತಾತ್ವಿಕ ಅಭಿಮಾನ, ತತ್ವಾಭಿಮಾನ ದೇವತೆಗಳು ಅಂತ ಏನಿದ್ದಾರೆ. ನಾವು ಎಷ್ಟು ತಪ್ಪು ಮಾಡ್ತೇವೆ. ಸಿನಿಮಾ ಹಾಡು ಕೇಳುವಾಗ ಅವ್ರು ಸಂಕಟ ಆಗ್ತಿರ್ತದೆ. ಭಕ್ಷಣ ಮಾಡುವಾಗ ವರುಣ ವಿಲಿ ಒದ್ದಾಡ್ತಿರ್ತಾನೆ. ಆ ನಂತರ ಕೆಟ್ಟ ದೃಶ್ಯ ನೋಡ್ತಾ ಇದ್ರೆ ಸೂರ್ಯಚಂದ್ರರು ಭಯಂಕರವಾಗಿ, ಎಂಥದಪ್ಪ ಇವು
ನನ್ನನ್ನು ಅದಕ್ಕೆ ಉಪಯೋಗಿಸ್ಲಿಕ್ಕತ್ತಾರೆ ಅಂತೇಳಿ ಪೀಡೆ ಪಡ್ತಿರ್ತಾರೆ. ಆದರೂ ಪರಮಾತ್ಮ ಅವರನ್ನಿಟ್ಟು ತಪಸ್ಸು ಮಾಡಿರಿ, ಉದ್ಧಾರ ಮಾಡಿ, ನಮ್ಮ ಉದ್ಧಾರಕ್ಕೋಸ್ಕರವೇ ಅವರಿರ್ತಾರೆ. ಅವರು ದೇವತೆಗಳು ಅಪರೋಕ್ಷ ಜ್ಞಾನ ಪಡೆದಿದ್ದಾರೆ, ಅಮೃತ ಕುಡಿದಿದ್ದಾರೆ, ಅವರಿಗೆ ಮುಕ್ತಿ ನಿಶ್ಚಿತ. ಈ ಮುಕ್ತಿ ನಿಶ್ಚಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆದ್ದರಿಂದಾಗಿ ಅವರು ನಮಗೋಸ್ಕರ ಇರ್ತಾರೆ. ಮುನಿಭಿಶ್ಚ ತಥಾ ಕೈಶ್ಚಿತ. ಇನ್ನು ಕೆಲವರು ನಾರದ ಆಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಮತ್ತು ನಾರದರಿಗೆ ಭಗವಂತನ ಆಜ್ಞೆ ಇದೆ, ನಿಮಗೋಸ್ಕರ ನಿಮ್ಮ ಜೀವನ ಅಲ್ಲ, ಜಗತ್ತಿನ ಉದ್ಧಾರಕ್ಕೋಸ್ಕರವೇ ನಿಮ್ಮ ಜೀವನ ಅಂಥೇಳಿ ಅವರು ತಪ್ಪದೇ ಮಾಡ್ತಾರೆ. ಇನ್ನು ಕೆಲವರು ಸಲ ಸತ್ಯಜ್ಞಾನ ತೀರ್ಥರಂಥವರು, ರಾಘವೇಂದ್ರ ಸ್ವಾಮಿಗಳಂಥವರು, ಆನಂತರ ಈಗ ನಮ್ಮ ಪೀಠಾಧೀಶರಾಗಿರ್ತಕ್ಕಂಥ ಗುರುಗಳು ರಘುತ್ತಮರು, ಇವರು ಕೂಡ ಪರಮಾತ್ಮನಿಂದ ಪ್ರೇರಿತರಾಗಿ ಜಗತ್ತಿನ ಉದ್ಧಾರಕ್ಕೋಸ್ಕರ ಭೂಮಿಗೆ ಬರ್ತಾರೆ. ಆ ರೀತಿಯಾಗಿ ಅದನ್ನು ತಿಳಿದುಕೊಳ್ಬೇಕು. ಹಾಗೆ ನಿಮ್ಮಂಥವ್ರು ಹಾಗಾದ್ರೆ ನಾನು ಲೋಕೋದ್ಧಾರಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತೇವೆ ಅಂತ ತಿಳ್ಕೊಂಡಂತೇಳಿ ನಾವು ನಮ್ಮ ಆಚಾರ್ಯ ಇರುವಾಗ ಪಾಠ ಪ್ರವಚನಕ್ಕೆ ಊರು ತಿರುಗ್ತಿದ್ವಿ, ಕರಿತಾ ಇದ್ರು, ಹೋಗ್ತಾ ಇದ್ವಿ. ಒಂದ್ಸಲ ಆಚಾರ ಕರೆದು ಕೇಳಿದ್ರು, ಸರಿ ಊರಿಗೂ ಪ್ರವಚನ ಎಲ್ಲ ಮಾಡ್ಲಿಕ್ಕತ್ತೀರಿ, ನೀನು ಸ್ವಂತ ದಿನ ಎಷ್ಟು ಜಪ ಮಾಡ್ತೀಯ ಅಂತ ಕೇಳಿದ್ರು. ನಮ್ಮ ಆಚಾರ್ಯ ಎಷ್ಟು ಸೂಕ್ಷ್ಮ ಇದ್ರು ನೆನ್ಪಿಟ್ಕೊಳ್ಳಿ. ನೀನು ಎಷ್ಟು ಧ್ಯಾನಕ್ಕೆ ಟೈಮ್ ಕೊಡ್ತೀವಿ, ದೇವರ ಧ್ಯಾನ ಮಾಡಲಿಕ್ಕೆ ಎಷ್ಟು ಟೈಮ್ ಕೊಡ್ತೀವಿ, ಆನಂತರ ನೀನು ಎಷ್ಟು ಜಪ ಮಾಡ್ತೀನಿ. ಇಲ್ಲರಿ ಆಚಾರ್ಯ ನೌಕರಿ ಆಗಬೇಕು, ಆಮೇಲೆ ರಜದೊಳಗೆ ಪಾಠ ಪ್ರವಚನಕ್ಕೆ ಹೋಗಬೇಕು, ಎಲ್ಲಿ ಜಪ ಮಾಡಲಿಕ್ಕೆ ಜಾಗ ಒಳ್ಳೆಯದ, ಎಲ್ಲಿ ನಾನು ಧ್ಯಾನ ಮಾಡ್ಲಿಕ್ಕೆ ಟೈಮ್ ಅದ, ಪ್ರವಚನ ಕೊಟ್ಟು ಜನರು ಉದ್ಧಾರ ಮಾಡ್ಲಿಕ್ಕೆ ಹತ್ತೀವಲ್ಲ, ಇದೇ ದೊಡ್ಡ ಪುಣ್ಯ ಅಂತ ತಿಳ್ಕೊಂಡೀನಿ ಅಂತ ತಿಳ್ಕೊಂಡಂತೇಳಿ ಮೂರ್ಖ ಸುಮ್ಮಿರು ಅಂತ ಹೇಳಿದ್ರು. ನೀನು ತಲೆ ಉದ್ಧಾರ ಮಾಡ್ತಿ? ಉದ್ಧಾರ ಮಾಡ್ತಕ್ಕಂಥವ್ರು ದೇವತೆಗಳು. ದಿನಕ್ಕೆ ಇಷ್ಟು ವೇಳೆ ಧ್ಯಾನ ಮಾಡಲೇಬೇಕು, ದಿನಕ್ಕೆ ಇಷ್ಟು ಜಪ ಮಾಡಲೇಬೇಕು. ನಮ್ಮ ಗುರುಪುತ್ರರು ಕೂಡ ಯಾವಾಗಲೂ ಹೇಳ್ತೀವಿ, ವಿದ್ಯಾಸಮಾಚಾರ ಹೇಳ್ತಿರ್ತಾರೆ, ಎಷ್ಟೇ ಇದ್ದರೂ ಕೂಡ ದಿನಕ್ಕೆ ಒಂದು ಪೇಜ್ ಆದರೂ ಸರ್ವಮೂಲ ನೋಡ್ಕೊಡ್ರಿ ಅಂತ ತಿಳ್ಕೊಂಡು, ಸರ್ವಮೂಲ ಸತತವಾಗಿ ಚಿಂತನೆ ಮಾಡಿರಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇದೇ ಆತ್ಮ ಸಾಧನೆ. ನಮ್ಮಂಥವ್ರು ಉದ್ಧಾರ ಮಾಡ್ತಕ್ಕಂಥವರೆಲ್ಲ ಈ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಜನರು ಆ ದಾರಿಗೆ ಬಂದು ಉದ್ಧಾರ ಮಾಡಿದರೆ ಅದು ಗುರುಗಳ ಅನುಗ್ರಹ ಹೊರತು ನಾವು ಯಾರನ್ನು ಉದ್ಧಾರ ಮಾಡೋದಿಲ್ಲ. ಉದ್ಧಾರ ಮಾಡ್ತಕ್ಕಂಥವ್ರು ದೇವತೆಗಳು. ಈ ಅಭಿಪ್ರಾಯ ನಮಗಿರ್ಬೇಕು. ನಾವು ತಿಳ್ಕೊಂಡು ಹೊಸದಾಗಿ ನಮ್ಮಿಂದ ಜನರು ಉದ್ಧಾರ ಆಗ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಹುಚ್ಚತನ ಅದು. ಉದ್ಧಾರ ಮಾಡ್ತಕ್ಕಂಥವ್ರು ದೇವತೆಗಳು. ಮುನಿಭಿಶ್ಚ ತಥಾ ಕೈಶ್ಚಿತ ಕೈಶ್ಚಿನ್ ಕಾರ್ಯ ಅಖಿಲೇಶ್ವರ್ಯಾಂ ತಥಾಪಿ ತಾತ್ವಿಕಾಃ ಸುರಕೃಪಾ ವಿಠದಾಂ ಗತಾಃ ಏವ ಮುಚ್ಯಂತೆ ತದನ್ಯಃ ಕಥಂಚನ. ಅದರಿಂದಾಗಿ ದೇವತೆಗಳೇ ಉದ್ಧಾರಕರು, ನಾರದರಂಥ ಕೆಲವು ಜನರು ಉದ್ಧಾರಕರು ಅಂತೇಳಿ ಇಟ್ಟುಕೊಂಡು ನಾವು ಜನರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಬ್ರಾಹ್ಮಣರದು ಅಧ್ಯಯನ ಮತ್ತು ಅಧ್ಯಾಪನ. ಆ ರೀತಿಯಾಗಿ ಇದು ನಮ್ಮ ಸಾಧನ ಅಂತ ತಿಳ್ಕೊಂಡು ಅಂತೇಳಿ ನಾವು ಮಾಡೋದಕ್ಕೆ ಹೊರಡಬೇಕು ಅಂತಂದಿದ್ದಾರೆ. ಇನ್ನು ಕೆಲವು ಸಲ ಸಾಧನಗಳು ಅಂತೇನಿವೆಯಲ್ಲ, ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ಸಾಧನಗಳು ಅಂತ ತಿಳ್ಕೊಂಡಂತೇನಿವೆಯಲ್ಲ, ಈ ಸಾಧನಗಳು ಕೂಡ ಕೆಲವು ಸಲ ಕೆಲವರಿಗೆ ಒಳ್ಳೆಯ ಉಪಕಾರಕ್ಕೆ ಆಗ್ತದೆ, ಕೆಲವರಿಗೆ ಸಾಮಾನ್ಯ ಉಪಕಾರಕ್ಕೆ ಆಗ್ತದೆ, ಇನ್ನು ಕೆಲವರಿಗೆ ವಿರುದ್ಧ. ಸಾಧನ ಒಂದೇ, ಆದರೆ ಅಧಿಕಾರಿಗಳನುಸಾರವಾಗಿ ಸಾಧನೆಗಳಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಎಲ್ಲ ಸಾಧನೆಗಳು ಎಲ್ಲರಿಗೂ ಕಾಮನ್ ಅಂತ ತಿಳ್ಕೊಳ್ಬೇಡಿ ಅನ್ನೋದನ್ನು ಅದ್ಭುತವಾದಂಥ ಪ್ರಮೇಯವನ್ನು ಹೇಳ್ತಾ ಇದ್ದಾರೆ. ಮೌನೌ ವ್ರತ ಶ್ರುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾ ರಹೋ ಜಪ ಸಮಾಧಯ ಆಪವರ್ಗ್ಯಾ ಪ್ರಾಯಃ ಪರಂ ಪುರುಷತೆ ತು ಅಜಿತೇಂದ್ರಿಯಾಣಾಂ ವಾರ್ತಾ ಭವಂತಿ ಉತ ನವಾತ್ರ ತ್ವದಾಂಬಿಕಾನಾಂ. ನಮ್ಮಂಥವ್ರನ್ನ ನೋಡಿ ಹೇಳಿಬಿಟ್ರು. ಮೌನ, ಧ್ಯಾನಸ್ಥನಾಗಿ ಮೌನದಿಂದ ಧ್ಯಾನ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ಯಾರೋ ಫೋಟೋ ತೆಗೆದು ಒಳಗೆ ಕಳಿಸ್ತಾರೆ ನೋಡಿ, ಆಚಾರ ಧ್ಯಾನ ಮಾಡ್ತಿರ್ತಾರಂತ. ಮೌನ, ಚಾತುರ್ಮ್ಯಾಸ್ಯಾದಿ ವ್ರತಗಳು, ಸತತವಾಗಿರ್ತಕ್ಕಂಥ ಭಾಗವತಾದಿ ಶ್ರವಣಗಳು,
ತಪಸ್ಸು, ಶಾಸ್ತ್ರಚಿಂತನೆ, ಅಧ್ಯಯನ, ಪುನಃ ಪುನಃ ಗುರುಗಳಿಂದ ಕೇಳಿ ತಿಳಿದುಕೊಳ್ಳುವಿಕೆ, ಸ್ವಧರ್ಮಾಚರಣೆ, ಪ್ರವಚನ, ಜಪ, ಏಕಾಗ್ರಚಿತ್ತನಾಗಿ ಮಾಡ್ತಕ್ಕಂಥ ಧ್ಯಾನ, ಇವೆಲ್ಲ ಪರಮಾತ್ಮನಲ್ಲಿ ವಿಶ್ವಾಸ ಇಟ್ಟು ಇಂದ್ರಿಯ ನಿಗ್ರಹವನ್ನು ಪಡೆದಿರತಕ್ಕಂತಹ ಜ್ಞಾನಿಗಳಿಗೆ ಮೋಕ್ಷದ ಸಾಧನೆಗಳು. ಮೋಕ್ಷಕ್ಕೆ ಇವು ಸಾಧನೆಗಳಾಗ್ತವೆ. ಇನ್ನು ನಮ್ಮಂಥ ಸಾಮಾನ್ಯ ಜನರಿಗೆ ಉಪಜೀವನಕ್ಕೆ ಸಾಧನ. ಆಯಿತು, ಒಂದು ಸಪ್ತಾಹ ಹೇಳಿಸ್ತಾರೆ, ಹಣ ಕೊಡ್ತಾರೆ, ಸಂಸಾರ ನಡೀತು. ಈ ರೀತಿಯಾಗಿರ್ತಕ್ಕಂಥವ್ರು ಭಾಳ ಜನ. ಪ್ರಹ್ಲಾದ ನಮ್ಮ ಎಲ್ಲರ ಹಣೆ ಬರ ಜಗತ್ತಿಗೆ ತೆಗೆದಿಟ್ಬಿಡ್ತಾನೆ. ಇನ್ನು ಕೆಲವರಿಗೆ ನವಾತ್ರತು ದಾಂಭಿಕಾಣಂ, ದಾಂಭಿಕರಿಗೆ 4 ದಿವಸ ಜನರು ಹೋಗ, ಕೆಲವರು ಡಾಂಭಿಕರು ಇರ್ತಾರೆ. ನಮ್ಮಲ್ಲೊಬ್ಬರಿದ್ದಾರೆ, ಆ ವ್ಯಕ್ತಿಗೆ ಕೆಲವು ಚಟಗಳು ಕೂಡ ಇವೆ. ಆದರೆ ಚೆನ್ನಾಗಿ ಚಂಡಿಕೆ ಬಿಟ್ಟು ಭರ್ಜರಿ ಮಡಿ ಉಟ್ಕೊಂಡು, ಆ ನಂತರ ಕೊರಳಲ್ಲಿ ತುಳಸಿ ಮಣಿ ಹಾಕ್ಕೊಂಡು, ಕಮಲಾಕ್ಷ ಮಣಿ ಹಾಕ್ಕೊಂಡು, ಜರಸ್ಸಾಲು. ನಾನೊಮ್ಮೆ ತಿರುಪತಿಯಲ್ಲಿದ್ದಾಗ ಅವನು ತಿರುಪತಿ ಬಂದಿದ್ದ. ಒಂದು ಸಲ ಬಂದು ಆಚಾರ್ಯ ಅಂತಕೊಂಡಂತಂದ. ನಮಸ್ಕಾರ ಮಾಡಲಿಲ್ಲ, ಆಚಾರ್ಯ ಅಂತಕೊಂಡಂತಂದ. ನೋಡಿದೆ, ಯಾವ ಆಚಾರ್ಯ ಇವರು? ನಾಳೆ ನೋಡಿದ್ರೆ ಆ ವ್ಯಕ್ತಿ ಯಾಕೋ ನೋಡಿ ಮಂದಿ ಎಷ್ಟು ಮರ್ಯಾದೆ ಕೊಡ್ಲಿಕ್ಕತ್ತಾರೆ. ಆಯಿತು, ಮಾಡ್ಕೊಂತಿಕೊಂಡು. ಡಾಂಭಿಕರಿಗೆ 4 ದಿವಸ ಮುಂದೆ ಅವರ ಪತನಕ್ಕೆ ಕಾರಣೀಭೂತವಾಗ್ತಾರೆ. ಯಾಕೆ ಪತನಕ್ಕೆ ಕಾರಣೀಭೂತವಾಗ್ತಾರೆ ಅಂತ ತಿಳ್ಕೊಂಡಂತಂದರೆ, ಈ ನಾಟಕ ಇದೆಲ್ಲ ಎಷ್ಟು ದಿವಸ ನಡೀತದೆ? ನಾಟಕದ ಟೈಮ್ ಎಷ್ಟು? 2.5 ತಾಸು 3 ತಾಸು. ಮಧ್ಯದಲ್ಲಿ ಇಂಟರ್ವಲ್ ಹಿಡಿದ್ರೆ 2 ತಾಸು ಮುಗೀತು. ಆ ನಂತರ ಅವನ ಮಾಡ್ತಕ್ಕಂಥ ಕೆಟ್ಟ ಕೆಲಸದಿಂದ ಜನರು ಅವನನ್ನು ಇನ್ನಷ್ಟು ತಿರಸ್ಕಾರ ಮಾಡ್ತಾರೆ. ಅಹಂಕಾರ ಪಡೆದು ತಾನು ಹಾಳಾಗ್ತಾನೆ. ಸಾಧನ ಮಹತ್ವದ್ದಲ್ಲ. ಸಾಧನ ಒಳ್ಳೆಯದೇ ಇರ್ತದೆ, ಆದರೆ ಅದನ್ನು ಹೇಗೆ ಯಾರು ಉಪಯೋಗಿಸ್ತಾರೆ ಅದರ ಮೇಲೆ ಅವಲಂಬಿಸಿರ್ತಾರೆ. ಈ ತಾರತಮ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ವೇಷಕ್ಕೆ ಮಾರು ಹೋಗಬೇಡಿ. ಇವತ್ತು ಸನ್ಯಾಸ ವೇಷ ಹಾಕೊಂಡು ತಿರುಗ್ತಿರ್ತಾರೆ. ಮತ್ತು ಒಮ್ಮೊಮ್ಮೆ ಕಾಣಿಸ್ತಾರೆ ಎಲ್ಲಿ ಈ ಸಿಗರೇಟ್ ಅಂಗಡಿಯಿಂದ ಅದಕ್ಕೆ ತಿಂದು ಸನ್ಯಾಸಿ ವೇಷ ಇರ್ತಾರೆ. ಕೈ ಭಿಕ್ಷಾಪಾತ್ರೆ ಒಂದು ಕೋಲಿನ ಕೈಯಾಗಿ ಇಟ್ಕೊಂಡಿರ್ತಾರೆ, ಸಿಗರೇಟ್ ಜತ್ಕೊಂಡು ನಿಂತ್ಕೊಂಡಿರ್ತಾರೆ. ಇಂಥವೆಲ್ಲ ಡಾಂಭಿಕರು, ಏನು ಪ್ರಯೋಜನವಿಲ್ಲ ಅಂತಕೊಂಡು ಹೇಳ್ತಾ ಇದ್ದೆ. ಆದ್ದರಿಂದಾಗಿ ಪರಮಾತ್ಮ ಇಂತಹ ಡಾಂಭಿಕರ್ತನ ಬರದಂತೆ ನೋಡಿಕೋ. ಅಥವಾ ಉಪಜೀವನಕ್ಕೋಸ್ಕರ ಈ ಪಾಠ ಪ್ರವಚನ ಬೇಡ. ಮೋಕ್ಷ, ಭಗವಂತನ ಅನುಗ್ರಹ, ಮೋಕ್ಷಕ್ಕೋಸ್ಕರ ಈ ಪ್ರವೃತ್ತಿ ಇರಲಿ ಅಂತ ತಿಳ್ಕೊಂಡು ಅಂತೇಳಿ ಪ್ರಹ್ಲಾದರಾಜರು ನಮ್ಮ ಹೊತ್ತಿಂದ ಬೇಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕ್ರಮ ಇದು 40ನೇ ಪ್ರಮೇಯ. 41ನೇ ಪ್ರಮೇಯ ಏನು ಅಂತ ತಿಳ್ಕೊಂಡಂತಂದರೆ, ರೂಪೇ ಇಮೇ ಸದಸತಿ ತವ ವೇದ ದೃಷ್ಟೇ ಬೀಜಾಂಕುರಾವಿವನ ಚಾನ್ಯದರೂಪಕಸ್ಯ ಯುಕ್ತಾ ಸಮಕ್ಷಮುಭಯತ್ರ ವಿಚಕ್ಷತೆ ತ್ವಾಂ ಯೋಗೇನ ವನ್ಯಮಿವದಾರುಷು ನಾನ್ಯತ ಸ್ಯಾತ್. ಪರಮಾತ್ಮ ಈ ಜನ್ಮ ಏನು ಕೊಟ್ಟಿದೆಯಲ್ಲ, ಈ ಜನ್ಮ ಮೋಕ್ಷ ಪಡೆಯೋದಕ್ಕೋಸ್ಕರ ಒಂದು ಬೀಜದಿದ್ದಂತೆ, ಅಂಕುರ ಇದ್ದಂತೆ. ಇಲ್ಲಿ ಕೆಲಸ ನಡೆಸ್ತಕ್ಕಂಥವ್ರು ತತ್ವಾಭಿಮಾನಿ ದೇವತೆಗಳು. ಅವರ ಅಂತರ್ಗತನಾಗಿ ನೀನು ಸಕಲ ಕೆಲಸವನ್ನು ಮಾಡ್ತಾ ಇದ್ದೀರಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತನ್ನಾಮಕ, ತನ್ನಿಯಾಮಕ, ತತ್ಪ್ರೇರಕನಾಗಿದ್ದಿದ್ದೆ. ಜಗದ್ವಿಲಕ್ಷಣನಾಗಿರ್ತಕ್ಕಂಥ ನಿನ್ನ ಉಪಾಸನೆ ಈ ರೀತಿಯಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಆದ್ದರಿಂದಾಗಿ ನಾನು ಮನುಷ್ಯ, ನಾನು ಶ್ರೇಷ್ಠ ಆಗಿಷ್ಟ ಅಹಂಕಾರ ಬಿಟ್ಬಿಡೋಣ. ನಮಗೆ ಶರೀರದಲ್ಲಿ ತಂದಿಟ್ಟವನು, ಆ ನಂತರ ಅವಯವಗಳನ್ನು ಕೊಟ್ಟವನು, ಅಭಿಮಾನ ದೇವತೆಗಳನ್ನಿಟ್ಟು ಪ್ರತಿಕ್ಷಣದ ಕೆಲಸ ಮಾಡ್ತಕ್ಕಂಥವನು, ಅಂತರ್ಯಾಮಿಯಾಗಿ ಪುರುಷನಾಗಿ ಪ್ರೇರಣೆ ಮಾಡ್ತಕ್ಕಂಥವನು, ಕಾಲನಾಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು ಈ ಪರಮಾತ್ಮ ಅಂತ ತಿಳ್ಕೊಂಡಂತೇನಿದ್ದಾನೆ. ಈ ಪರಮಾತ್ಮನನ್ನೇ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಸಿದ್ಧಾಂತದಲ್ಲಿ ಕಟ್ಟಿಗೆಯಲ್ಲಿ ಅಗ್ನಿ ಇರ್ತದೆ, ಆದರೆ ಮಥನ ಮಾಡದೆ ಹೊರತು ಅಗ್ನಿ ಅಭಿವ್ಯಕ್ತವಾಗೋದಿಲ್ಲ. ಆ ರೀತಿಯಾಗಿ
ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಕಡೆಗೆ ಲಕ್ಷ್ಯ ಕೊಡೋಣ. ನಮ್ಮ ಹೃದಯಾಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ, ಆ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆ, ಆ ಬಿಂಬರೂಪಿಯಾಗಿರ್ತಕ್ಕಂಥ ಆ ಪರಮಾತ್ಮನ ಆ ಒಂದು ವಿಶಿಷ್ಟತೆ, ಇದರಲ್ಲಿ ನಾವು ಆಸಕ್ತರಾಗೋಣ ಅಂಥೇಳಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. 42ನೇ ಇದರಲ್ಲಿ ಪರಮಾತ್ಮನೇ ಸಕಲ ವೇದ ಪ್ರತಿಪಾದ್ಯ ಅಂತ ತಿಳ್ಕೊಂಡಂತನ್ನುವ ವೇದೇಶ್ಚ ಸರ್ವೇರ ಹಮಯ ವೇದ್ಯ ಅಂತ ತಿಳ್ಕೊಂಡಂತಕ್ಕಂಥ ಒಂದು ಪ್ರಮೇಯವನ್ನು ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ತ್ವಂ ವಾಯುರಗ್ನಿ ರವನ್ ಅವನಿರ್ ವಿಯದಂಬು ಮಾತ್ರಾಹ ಪ್ರಾಣೇಂದ್ರಿಯಾಣಿ ಹೃದಯಂ ಚಿದನುಗ್ರಹಶ್ಚ ಸರ್ವಂ ತ್ವಮೇವ ಸಗುಣೋ ವಿಗುಣಶ್ಚ ಭೂಮನ್ ಅನ್ಯಸ್ತದನ್ಯಪಿ ಮನೋ ವಚಸಾ ನಿರುಕ್ತಂ. ವೇದದಲ್ಲಿ ಅಗ್ನಿ ಸೂಕ್ತ ಬರ್ತದೆ, ವರುಣ ಸೂಕ್ತ ಬರ್ತದೆ, ಪ್ರಾಣ ಸೂಕ್ತ ಬರ್ತದೆ, ಇಂದ್ರ ಸೂಕ್ತ ಬರ್ತದೆ. ಆನಂತರ ಅನೇಕ ರೀತಿಯಾಗಿರ್ತಕ್ಕಂತಹ ಉಳಿದ ದೇವತೆಗಳ ಸೂತ್ರಗಳು ಬರ್ತದೆ, ಪವಮಾನ ಸೂಕ್ತ ಬರ್ತದೆ. ಈ ಎಲ್ಲ ಸೂಕ್ತಗಳಿಗೂ ನೀನೇ ಪರಮ ಮುಖ್ಯ ವೃತ್ತಿಯಿಂದ ನೀನೇ ಗಮ್ಯನಾಗಿದ್ದಿ. ವೇದಗಳು ನಿನ್ನನ್ನೇ ವರ್ಣನೆ ಮಾಡ್ತದೆ. ಅಲ್ಲ ಅಗ್ನಿ ವರುಣ ಇಲ್ಲ, ಅಗ್ನಿ ಎಂದು ಪರಮಾತ್ಮ, ಮೊದಲು ಭಗವಂತನ ಹೆಸರದು. ಅದನ್ನು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ದೇವತೆಗಳು ಇಟ್ಕೊಂಡಿದ್ದಾರೆ ಅಷ್ಟೇ. ಓರಿಜಿನಲ್ ಅಗ್ನಿ ಪರಮಾತ್ಮ. ಅಗ್ರಗಮ್ಯತ್ವಾತ್ ಅಗ್ರಣೀತ್ವಾತ್ ಅಗನೇತೃತ್ವಾತ್ ಅಗ್ನಿ ಸರ್ವೋತ್ತಮನಾದ್ದರಿಂದಾಗಿ ಜಡವಾಗಿರ್ತಕ್ಕಂಥ ಶರೀರದಲ್ಲಿ ತಾನು ಇದ್ದು ಜೀವನಿಗೆ ಪ್ರೇರಣೆ ಮಾಡಿ ಅದನ್ನು ಕರೆದುಕೊಂಡು ಅದನ್ನು ಚಲನವಲನೆ ಮಾಡ್ತಾ ಇದ್ದದರಿಂದಾಗಲಿ, ಆನಂತರ ನಮ್ಮ ಸಕಲೇಂದ್ರಿಯ ಪ್ರೇರಕನಾದ್ದರಿಂದಾಗಿ ಪರಮಾತ್ಮ ಅಗ್ನಿ ಅಂತ ಅನ್ಸ್ಕೊಳ್ತಾನೆ. ಜ್ಞಾನದಾಯಕನಾಗಿದ್ದರಿಂದ ಪರಮಾತ್ಮ ವಿಶೇಷ ಜ್ಞಾನ ಬೆಳೆಸ್ತಾನೆ, ಆದ್ದರಿಂದ ವರುಣ ಅಂತ ಅನ್ಸ್ಕೊಳ್ತಾನೆ. ಆನಂತರ ನಮಗೆ ಜ್ಞಾನವನ್ನು ಕೊಡ್ತಾನೆ, ಆದ್ದರಿಂದಾಗಿ ಅವನು ವಾಯು ಅಂತ ಅನ್ಸ್ಕೊಳ್ತಾನೆ. ಆದ್ದರಿಂದ ಪರಮ ಮುಖ್ಯವೃತ್ತಿಯಿಂದ ಸಕಲ ಶಬ್ದವಾಚ್ಯನೂ ಪರಮಾತ್ಮನೇ. ಪರಮಾತ್ಮ ಅಗ್ನಿಯಾಗಿ ಏನು ಬೆಳಕು ಕೊಡ್ತಾ ಇದ್ದಾನೆ. ನಿಮಗೆ 1 ನಿಮಿಷ ನಾನು ಅವಕಾಶ ಕೊಡ್ತೇನೆ, 1 ನಿಮಿಷ ಅವಕಾಶ ಕೊಡ್ತೇನೆ. ಇವತ್ತು ತ್ರಿಪುರಾರಿ ಪೂರ್ಣಿಮಾ, ನಾವು ಬೆಳಗಿನಿಂದಲೇ ದೀಪ ಹಚ್ಚಿಟ್ಟಿದ್ದೇವೆ ದೇವರ ಎದುರಿಗೆ. ಕಾರ್ತಿಕ ದೀಪವನ್ನು 1 ನಿಮಿಷ ನೋಡಿ, ಅಲ್ಲಿರ್ತಕ್ಕಂಥ ಪರಮಾತ್ಮನ ಆ ತೇಜೋಮಯವಾದ ರೂಪ ನೋಡಿ ಸ್ವಲ್ಪ 1 ಸೆಕೆಂಡ್ ಸಂತೋಷ ಪಡೋಣ. ಅದನ್ನು ನೋಡಿ ಅಂತ ತಿಳ್ಕೊಂಡು ಅಂಥೇಳಿ. ಆಚಾರ್ಯರೇ ತಿಥಿ ಮರೆತರೇನು ಅಂತ ನೀವು ಕೇಳ್ಬೋದು. ತ್ರಿಪುರಾರಿ ಪೂರ್ಣಿಮಾ ನಿನ್ನೆ. ಈಗ ನೀವು ತ್ರಿಪುರಾರಿ ಪೂರ್ಣಿಮಾ ಅಂತ ತಿಳ್ಕೊಂಡು ದೀಪ ತೋರಿಸ್ತಾ ಇದ್ದೆ, ನಿಮ್ಮ ಪಂಚಾಂಗದ ವ್ಯತ್ಯಾಸ ಆಯ್ತೇನೋ ಅಂತ ತಿಳ್ಕೊಂಡು ಅಂತೇಳಿ. ಆಗಿಲ್ಲ. ನಿನ್ನೆ ಪೂರ್ತಿ ದಿವಸ. ಇವತ್ತು ಭಕ್ತರು ಕೊಟ್ಟ ಎಣ್ಣೆ ಬಾಕಿ ಇರೋದರಿಂದಾಗಿ ಇವತ್ತು ಕೂಡ ಆ ದೀಪಗಳನ್ನು ಉರಿತಾ ಇವೆ. ಭಕ್ತರು ಕೊಟ್ಟಿರ್ತಕ್ಕಂಥದ್ದು ಪೂರ್ತಿ ಆಗುವವರೆಗೂ. ಕಾರ್ತಿಕಕ್ಕೋಸ್ಕರ ಅನೇಕ ಜನ ಎಣ್ಣೆಯನ್ನು ಕಳಿಸಿದ್ದಾರೆ, ಹಣ ಕಳಿಸಿದ್ದಾರೆ. ಅದು ಅದಕ್ಕೋಸ್ಕರವೇ ಉಪಯೋಗಿಸಬೇಕು ಅಂತನ್ನೋ ಒಂದು ಸಿದ್ಧಾಂತ ಇರಲಿ. ನಿನ್ನೆ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ಅದರಿಂದಾಗಿ ಇವತ್ತು ಅದನ್ನು ತೋರಿಸಿದ್ದೇವೆ. ಇಲ್ಲಿ ಈ ಶಾಂತವಾಗಿ 100 ದೀಪಗಳೇನು ಕಾಣಿಸ್ತಾ ಇವೆ. ಈ 100 ದೀಪಗಳ ಮಧ್ಯದಲ್ಲಿ ಇರ್ತಕ್ಕಂತಹ ಆ ಜ್ಯೋತಿ, ಆ ಜ್ಯೋತಿಯಲ್ಲಿರ್ತಕ್ಕಂಥ ಅಗ್ನಿದೇವರು, ಅದರೊಳಗಿರ್ತಕ್ಕಂಥ ವಾಯುದೇವರು,
ಅವರಲ್ಲಿ ನಿಂತು ಪರಮಾತ್ಮ ಅವನಿಗೆ ನಾವು ಪ್ರಾರ್ಥನೆಯನ್ನು ಈಶಾವಾಸ್ಯೋಪನಿಷತ್ನಲ್ಲಿ ಮಾಡ್ತಾರೆ. ಅಗ್ನೇನಯ ಸುಪಥಾರಾಯೆ, ಎಲೆ ದೀಪದಲ್ಲಿ ಹೋಮಕುಂಡದಲ್ಲಿ ಉರಿತಕ್ಕಂಥ ಅಗ್ನಿ, ದೀಪದ ಪ್ರಣತಿಯಲ್ಲಿ ಉರಿತಕ್ಕಂಥ ಅಗ್ನಿ, ಸುಪಥಾರಾಯೇ ನಯ, ಸುಪಥಾರಾಯೆ, ರಾಯ ಅಂತಕೊಂಡು ಸಂಪತ್ತಿ, ಸಂಪತ್ತಿಯ ದಾರಿ. ಹಾಗಾದರೆ ಹಣ ಹೆಚ್ಚು ಇಲ್ಲ, ದೈವಿ ಸಂಪತ್ತು ಮೋಕ್ಷ, ಮೋಕ್ಷದ ದಾರಿಯಲ್ಲಿ ನನ್ನನ್ನು ಕರೆದುಕೊಂಡು ಹೋಗು. ಆದರೆ ಈ ದಾರಿ ಅಷ್ಟು ಸುಲಭವಿಲ್ಲ, ಮಧ್ಯದಲ್ಲಿ ಅನೇಕ ವಿಘ್ನಗಳಿವೆ. ಯುಯೋಧ್ಯಸ್ಮಜ್ಜು ಹುರಾಣಮೇನು, ನಮ್ಮ ಎಲ್ಲ ವಿಘ್ನಗಳನ್ನು ಮಾಡ್ತಕ್ಕಂಥ ಅಸುರರನ್ನು ನೀನು ನಾಶಪಡಿಸಿ ಈ ದಾರಿಯಲ್ಲಿ ಕರೆದುಕೊಂಡು ಹೋಗಿ ಮೋಕ್ಷದವರೆಗೂ ನಮ್ಮನ್ನು ಅಲ್ಲಿ ಮೋಕ್ಷಕ್ಕೆ ನಮ್ಮನ್ನು ಮುಟ್ಟಿಸು, ಅಲ್ಲಿ ಒಳಗೆ ನನ್ನ ಉದ್ಧರಿಸು, ಅಲ್ಲಿ ನಿಂತುಕೊಂಡು ಅನುಗ್ರಹ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಆ ದೀಪದಲ್ಲಿದ್ದ ಪರಮಾತ್ಮನನ್ನು. ಹೀಗಾಗಿ ಸರ್ವ ಶಬ್ದಗಳು ಅಗ್ನಿ ಶಬ್ದವಾಚ್ಯ, ದೀಪ ಶಬ್ದವಾಚ್ಯ, ಸೂರ್ಯ ಶಬ್ದವಾಚ್ಯ, ರವಿ ಶಬ್ದವಾಚ್ಯ, ಅಗ್ನಿ ಶಬ್ದವಾಚ್ಯ ಪರಮಾತ್ಮನೇ ಆಗಿದ್ದಾನೆ. ಈ ರೀತಿಯಾಗಿ ವೇದೇಶ್ಚ ಸರ್ವೈರ ಹಮೇವ ವೇದ್ಯ ಅಂತಕ್ಕಂಥ ಭಗವದ್ಗೀತೆಯ ವಿಚಾರವನ್ನು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ 42ನೇಯ ಪ್ರಮೇಯದಲ್ಲಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. 43ನೇ ಪ್ರಮೇಯದಲ್ಲಿ ನಿನ್ನ ಗುಣಗಳು ಅನಂತ, ಯಾರಿಗೂ ಎಣಿಸ್ಲಿಕ್ಕೆ ಆಗೋದಿಲ್ಲ. ಯಾರಿಗೂ ಅಲ್ಲ, ಯಾರ್ಯಾರನ್ನ? ಮಹಾಲಕ್ಷ್ಮಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ. ನೈತೆ ಗುಣಾನ್ ಅನುಗುಣಿನೋ, 3 ಗುಣಗಳನ್ನು ನಿಯಮನ ಮಾಡ್ತಕ್ಕಂಥ ಆ ತ್ರಿಗುಣಗಳಲ್ಲಿ ತಾನು ಚೇತನ ಪ್ರಕೃತಿ ರೂಪದಿಂದ ಇದ್ದು ವಿಕಾರಗೊಳಿಸಿ ಸೃಷ್ಟಿಗೆ ತರಲಿಕ್ಕೆ ಕಾರಣೀಭೂತಳಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ, ಮಹದಾದಯೋವೇ ಮಹತ್ತತ್ವಾಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮ ದೇವರು, ವಾಯುದೇವರು ಇತ್ಯಾದಿಗಳು, ಸರ್ವೇ ಮನಃ ಪ್ರಭೃತಯ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರು, ಸಹ ದೇವಮರ್ತ್ಯ, ಆನಂತರ ಉಳಿದ ಶತಸ್ಥ ದೇವತೆಗಳು, ಆನಂತರ ಆದಿತ್ಯರು, ರುದ್ರರು, ವಸುಗಳು ಎಲ್ಲರೂ. ಆದ್ಯಂತವಂತ ಉರುಗಾಯ ವಿದಂತೆ ಹಿತ್ವ, ಉರುಗಾಯ ಪರಮಾತ್ಮನಿಗೆ ಉರುಗಾಯ ಅಂತ ಹೆಸರು. ತಮಿಳಿನಲ್ಲಿ ಉರುಗಾಯ ಅಂತಕೊಂಡಂತಂದರೆ ಉಪ್ಪಿನಕಾಯಿ ಅಂತ ಅರ್ಥ. ಉಪ್ಪಿನಕಾಯಿಯಂತೆ ಪರಮಾತ್ಮ ಇದ್ದಾನೆ. ಬೇಕಾದಷ್ಟು ಭಕ್ಷ್ಯ ಇರಲಿ, ಜಿಲೇಬಿ ಇದೆ, ಜಹಾಂಗೀರ್ ಇದೆ, ಹೋಳಿಗೆ ಇದೆ, ಮೈಸೂರು ಪಾಕ್ ಇದೆ, ಆದರೆ ಮಧ್ಯದಲ್ಲಿ ನಾಲ್ಗೆ ಹಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಬೇಕು. ತುದಿಗೆ ಎಲಿ ತುದಿಗಿರ್ತದೆ, ಆದರೆ ಅದು ಸಂಪೂರ್ಣ ರುಚಿಯನ್ನು ತಂದುಕೊಡ್ತದೆ. ರುಚಿ ತಂದು ಕೊಡ್ತದೆ ಅಂತ ತಿಳ್ಕೊಂಡಂತ ಹೇಳಿ ಆ ಉಪ್ಪಿನಕಾಯಿನೇ ಅನ್ನದಷ್ಟು ಹಾಕೊಂಡ್ಬಿಟ್ರೆ ಹೊಟ್ಟೆ ಹೊರದು ಆಯ್ತು ಅಲ್ಸರಾಗ್ತದೆ. ಹಾಗೆ ಪರಮಾತ್ಮನ ಒಂದು ಕಿಂಚಿತ್ ಅನುಗ್ರಹ ನಮ್ಮ ಮೇಲೆ ಸಾಕು, ಉದ್ಧಾರ ಮಾಡಿಬಿಡ್ತದೆ. ಈ ಶಬ್ದದಲ್ಲಿ ಇಲ್ಲಿಲ್ಲ. ಉರುಗ ಅಂದರೆ ಉರುಬಿಹಿ, ಶ್ರೇಷ್ಠರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಲ್ಲಿ ದೇವತಾಭಿ ಗೀತಃ ಉರುಗಾಯ, ಬ್ರಹ್ಮಾದಿ ದೇವತೆಗಳು ಕೂಡ ನಿನ್ನನ್ನು ಸೇರಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏವಂ ವಿಮೃಶ್ಯ ಸುದಿಯ, ಹೊಸ ಹೊಸ ನಿತ್ಯ ನೂತನ ರೂಪ ನೋಡಿಕೊಂಡು ಮಹಾಲಕ್ಷ್ಮೀ ದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಆದರೆ ಕೊನೆಗೆ ಶಬ್ದಾಭಿಮಾನಿಯಾಗಿರ್ತಕ್ಕಂಥ ವಿದ್ಯಾಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಶಬ್ದ ಮುಗಿದು ಹೋಗ್ತಾರೆ, ನಿನ್ನ ಗುಣ ಮುಗಿಯೋದಿಲ್ಲ. ವೇದಗಳು ಇನ್ನಕ್ಕೆ ನಿನ್ನ ಮುಂದೆ ವರ್ಣನೆ ಮಾಡಲಿಕ್ಕೆ ಆಗೋದು, ನಮ್ಮ ಶಕ್ತಿ ಮುಗೀತು ಅಂತ ತಿಳ್ಕೊಂಡು ಅಂತೇಳಿ ನೀತಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇಂಥ ಪರಮಾತ್ಮ ಸಕಲ ಶಬ್ದ ಅನಂತ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮ, ನಿನ್ನ ಶರಣು ನಾನು ಬಂದಿದ್ದೇನಲ್ಲ, ನಾನು ನಿಶ್ಚಿತನಾಗ್ತೇನೆ ಅಂಥೇಳಿ 43ನೇ ಪ್ರಮೇಯದಲ್ಲಿ ಪ್ರಹ್ಲಾದರಾಜ ಹೇಳ್ತಾರೆ. ಈ ಸರ್ವೋತ್ತಮನಾದ ಭಗವಂತನಿಗೆ ನಾವು ಶರಣು ಹೋಗೋಣ. ಇವನ ಗುಣಗಳನ್ನು ನೆನೆಸ್ಲಿಕ್ಕಾಗೋದಿಲ್ಲ. ಮೊನ್ನೆ ನಾನು ಹೇಳಿದೆ, ಅಹಿತಗಿರಿ ಸಮಂ ಸ್ಯಾತ್ ಕಜ್ಜಲಂ ಸಿಂಧು ಪಾತ್ರ, ಇಂಕ್ ಪುಡಿ ಹಿಮಾಲಯದಷ್ಟು ರಾಶಿಯಾಗಿದ್ದ ಇಂಕ್ ಪುಡಿ, ಸಿಂಧು ಪಾತ್ರಂ ಇಂಕ್ ಪಾಟ್ ಸಮುದ್ರ, ಅಷ್ಟೆಲ್ಲ ಹಾಕಿ ಸಂಪೂರ್ಣ ಸಮುದ್ರವನ್ನು ಇಂಕ ಮಾಡಿ, ಆನಂತರ ಸಂಪೂರ್ಣ
ಬರೀತಕ್ಕಂಥ ಲೇಖನಿ ಮಾಡಿ ಯದಿ ಲಿಖತಿ ಶಾರದಾ ಸಾರ್ವಕಾಲಂ 24 ಅವರ್ಸ್ ತನ್ನ ಆಯುಷ್ಯ ಇರೋವರೆಗೂ, ಅಂದರೆ ಒಂದು ಆಯುಷ್ಯ ಇರೋವರೆಗೂ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮದೇವರು 100 ವರ್ಷದವರೆಗೂ ಲಿಖತಿ ಯದಿ ಶಾರದಾ ಸರಸ್ವತಿ ನಿನ್ನ ಗುಣಗಳನ್ನು ಬರಿತಾ ಹೋದರೂ ಕೂಡ ತದಪಿ ತವ ಗುಣಾನಾಂ ಪಾರಂ ನಯಾತಿ, ನಿನ್ನ ಗುಣಗಳು ಮುಗಿಯೋದಿಲ್ಲ. ಅನಂತ ಗುಣ ಪರಿಪೂರ್ಣ ನಿನಗೆ ಶರಣು. ಪರಮಾತ್ಮನ ಕೊನೆಯ ಒಂದು ಪ್ರಾರ್ಥನೆ ನನ್ನದಿದೆ. 44ನೇ ಪ್ರಮೇಯದಲ್ಲಿ ಭಗವಂತನಿಗೆ ಏನು ಪ್ರಾರ್ಥನೆ ಮಾಡಬೇಕು ಅಂತನ್ನೋದನ್ನು ಪ್ರಹ್ಲಾದರಾಜರು ತೋರಿಸ್ತಾ ಇದ್ದಾರೆ. ತತ್ವೇ ಮನಃ, ಪರಮಾತ್ಮ ನೀನು ಕೊಟ್ಟ ಮನಸ್ಸು ನಿನ್ನನ್ನೇ ತಿಳಿದುಕೊಳ್ಳು. ತತ್ವ ಅಂದರೆ ನೀನೇ. ಟೀಕಾಕೃತ್ಪಾದರು ಹೇಳ್ತಾರೆ ಸ್ವತಂತ್ರ ತತ್ವ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ತತ್ವ ಸಂಖ್ಯಾನದ ಮೊದಲನೇ ಶ್ಲೋಕದಲ್ಲಿ ತತ್ವ ಅಂತ ತಿಳ್ಕೊಂಡಂತಂದರೆ ಅನಾರೋಪಿತಂ, ಪ್ರಮಿತಿ ವಿಷಯಂ ಯಾವತ್ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾವನ ಮೇಲೆ ಅವನು ಸಮಾನ ವ್ಯಕ್ತಿಯನ್ನು ಇಟ್ಟುಕೊಂಡು ಇಂಥವನು ಸಮಾನ ಇದ್ದಾನೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಭ್ರಮೆ ರಹಿತವಾಗಿರ್ತಕ್ಕಂಥದ್ದು, ಆರೋಪ ಇಲ್ಲ. ನಾವು ಮಂಜು ನೋಡಿ, ಮಂಜಿನಲ್ಲಿ ಮೋಟು ಮರವನ್ನು ನೋಡಿ ಮನುಷ್ಯ ಅಂತ ತಿಳ್ಕೊಂಡಂತೇಳಿ ಮೋಟು ಮರದ ಮೇಲೆ ಮನುಷ್ಯನ ಆರೋಪ ಮಾಡ್ಬೋದು. ಆದರೆ ಪರಮಾತ್ಮನ ವಿಷಯದಲ್ಲಿ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ಅವನು ಸತ್ಯವಾದ ತತ್ವ, ಅನಾರೋಪಿತಂ ಪ್ರಮಿತಿ ವಿಷಯಂ ಯಾವತ್ತ. ಆನಂತರ ಪ್ರವೃತ್ತಿ ಪ್ರಮಿತಿ ಸತ್ತ, ಇವುಗಳಲ್ಲಿ ಇನ್ನೊಬ್ಬರ ಅಪೇಕ್ಷೆ ಇಲ್ಲದಿರತಕ್ಕಂಥವನು ಪರಮಾತ್ಮ ಸರ್ವೋತ್ತಮ. ಆದ್ದರಿಂದ ಅವನೇ ತತ್ವ. ನಿನ್ನಲ್ಲಿ ನನ್ನ ಮನಸ್ಸನ್ನು ಇಡು. ದರ್ಶನೇತೃಕ, ನಿನ್ನನ್ನು ಕಾಣುವುದಕ್ಕೋಸ್ಕರ ನನ್ನ ಕಣ್ಣುಗಳಿಗೆ ಪ್ರೇರಣೆ ಮಾಡು. ಅಪಿಸ್ತುತೌಚ, ನಿನ್ನ ಸ್ತೋತ್ರ ಮಾಡುವ ವಿಷಯದಲ್ಲಿ ನನ್ನ ನಾಲಿಗೆ ಉಪಯುಕ್ತವಾಗಲಿ. ಕರ್ಮಣಿ ಹ್ಯಪಕರೋ, ನಿನ್ನ ಸೇವೆ ಮಾಡೋದಕ್ಕೋಸ್ಕರ ನನ್ನ ಕೈಗಳು ಆಸಕ್ತವಾಗಲಿ. ಶ್ರವಣಂ ಕಥಾಯಾಂ, ನನ್ನ ಕಿವಿ ಯಾವಾಗಲೂ ನಿನ್ನ ಮಹಿಮೆಯನ್ನು ಕೇಳ್ತಾ ಇರಲಿ. ಕಥಾಯಾಂ ಸಂಸೇವಯಾ ತ್ವಯಿ ವಿನೀತಿ ಷಡಂಗಯಾ ಕಿಂ. ಈ ರೀತಿಯಾಗಿ ನನ್ನಲ್ಲಿರತಕ್ಕಂಥ ಸಕಲ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂತ ತಿಳ್ಕೊಂಡಂತೇನಿವೆ, ಪರಮಾತ್ಮ ನಿನ್ನಲ್ಲೇ ಸೇವಕರಾಗಲಿ. ಇನ್ನೊಮ್ಮೆ ಹೇಳ್ತಾನೆ, ನೆನಪಿಟ್ಟುಕೊಳ್ಳಿ. ಪರಮತತ್ವ ನಿನ್ನಲ್ಲೇ ನನ್ನ ಮನಸ್ಸು ಏಕಾಗ್ರವಾಗಲಿ. ನನ್ನ ಕಣ್ಣು ನಿನ್ನನ್ನೇ ನೋಡುವುದರಲ್ಲಿ ಆಸಕ್ತವಾಗಲಿ. ನನ್ನ ಮಾತು ನಿನ್ನನ್ನೇ ಸ್ತುತಿಸಲಿ. ನನ್ನ ಕೈಗಳು ನಿನ್ನ ಸೇವೆಯನ್ನೇ ಮಾಡಲಿ. ನನ್ನ ಕಿವಿಗಳು ನಿನ್ನ ಮಹಿಮೆಗಳನ್ನೇ ಕೇಳಲಿ. ಎಲ್ಲ ಸಕಲ ಅಂಗಗಳೂ ಕೂಡ ಪರಮಾತ್ಮ ನಿನ್ನ ಸೇವೆಯಲ್ಲಿ ರತನಾಗಲಿ. ಇಂಥ ಉಳಿದ ಅಂಗಗಳನ್ನು ತೆಗೆದುಕೊಂಡು ಏನು ಮಾಡಬೇಕು? ನಿನ್ನ ಸೇವೆಗೆ ಇರದಿರ್ತಕ್ಕಂಥ ಅಂಗ ನನಗೆ ಬೇಕಾಗಿಲ್ಲ. ಅಥವಾ ಷಡಂಗಗಳು ಕೂಡ ನಿನ್ನನ್ನು ಹೇಳದೇ ಇದ್ದರೆ, ವೇದೋಕ್ತನಾಗಿರ್ತಕ್ಕಂಥ ನಿನ್ನನ್ನು ಹೇಳದೇ ಇದ್ದರೆ ವೇದದ 6 ಅಂಗಗಳು ಕೂಡ ಏನು ಪ್ರಯೋಜನವಿಲ್ಲ. ಭಕ್ತಿಂ ಜನ ಪರಮಹಂಸ ಗತವು ಲಭೇತ, ಪರಮಹಂಸ ರೂಪಿಯಾಗಿರ್ತಕ್ಕಂಥ ಪರಮಹಂಸ ರೂಪದಿಂದ ಉತ್ತರಾದಿ ಮಠದ ಮೂಲ ಪುರುಷನಾಗಿರ್ತಕ್ಕಂಥ ಎಲೆ ಶ್ರೀಹರಿ, ಭಕ್ತಿಂ ನಿನ್ನ ಪಾದಾರವಿಂದಲ್ಲಿ ಸತತವಾಗಿರ್ತಕ್ಕಂಥ ಭಕ್ತಿಯನ್ನು ಕೊಡು. ಅಷ್ಟೇ ಅಲ್ಲ, ನನ್ನವರಿಗೂ ಭಕ್ತಿಯನ್ನು ಕೊಡು. ರಾಘವೇಂದ್ರ ಸ್ವಾಮಿಗಳವರೇ ಪ್ರಹ್ಲಾದರಾಜರಲ್ಲ, ರಾಘವೇಂದ್ರ ಸ್ವಾಮಿಗಳು ಕೇಳಿದಂತೆ ನನ್ನ ವಿದ್ಯಾ ಸಂಬಂಧಿಗಳಿಗೂ ಕೂಡ ಉದ್ಧಾರ ಮಾಡು ಅಂತ ಹೇಳಿದಂತೆ ನೀನು ನನ್ನನ್ನೂ ನನ್ನವರನ್ನು ಉದ್ಧಾರ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಕೈ ಜೋಡಿಸಿ ತೊಡೆ ಮೇಲೆ ಕುಳಿತ ಪ್ರಹ್ಲಾದ ಅವನನ್ನೇ ನೋಡ್ತಾ ಕೂತ್ಕೊಂಡ್ಬಿಟ್ಟ. 44 ಅದ್ಭುತ ಪ್ರಮೇಯಗಳನ್ನು ತನ್ನನ್ನು ಅದ್ಭುತವಾದ ತನ್ನ ಮಹಿಮೆಗಳಿಂದ ಸ್ತೋತ್ರ ಮಾಡಿರ್ತಕ್ಕಂಥ ಪ್ರಹ್ಲಾದನನ್ನು ನೋಡಿ ಆ ಕಾಲದಲ್ಲಿ ಭಗವಂತನ ಸಿಟ್ಟು ಇಳಿದ್ಬಿಡ್ತು. 106ವರೆಗೂ 108 ಡಿಗ್ರಿ ಏರಿತ್ತು. ಇನ್ನೂ ಸ್ವಲ್ಪ ಏರಿದ್ದು ಜಗತ್ಸ್ಫೋಟ ಆಗ್ತಿತ್ತು. ಧರ್ರನ ಇಳೀತು, 95 ಬಂತು. ತನ್ನ ಕ್ರೋಧವನ್ನು ಶಾಂತ ಮಾಡಿಕೊಂಡು ಪರಮಾತ್ಮ ತನ್ನ ಭಕ್ತನಿಗೆ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ತಾನೆ. ಭಗವಂತ ತನ್ನ ಭಕ್ತನಿಗೆ ಏನು ಹೇಳಿದ? ಭಗವಂತರ ಅವರಿಬ್ಬರಲ್ಲಿ ಏನು ಮಾತುಕತೆ ನಡೆಯಿತು? ಪ್ರಾರಂಭ ಮಾಡಿದರೆ ಇನ್ನೊಂದು ತಾಸಾಗ್ತದೆ. ಆದ್ದರಿಂದಾಗಿ ಅದನ್ನು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.